ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣ ಅರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. 1ನೇ ಅಧ್ಯಾಯದೊಳಗೆ 4ನೇ ಪಾದ 6ನೇ ಸೂತ್ರದ ವಿವರಣೆ ಎನ್ನುವಂತಹದ್ದನ್ನ ಆಚಾರ್ಯರು ಭಾಷ್ಯದಲ್ಲಿ ಬರ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಅನ್ನುವಂತಹದ್ದನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಯಮಧರ್ಮ ನಚಿಕೇತನಿಗೆ 3 ವರಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಪೂರ್ವದಲ್ಲಿ ಹೇಳಿದ್ರಿಲ್ಲಿ. ಅದಕ್ಕ ಅವನು ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನದೊಂದು ಪ್ರಶ್ನೆ ಇದೆ ಇಲ್ಲಿ. ಇಲ್ಲಿ ಏನು ಒಂದು ಪ್ರಶ್ನೆ ಪರಮಾತ್ಮನ ವಿಷಯಕವಾಗಿ ಏನು ಪ್ರಶ್ನೆ ಕೇಳನಲ್ಲ, ಅದು ವರಕ್ಕಿಂತ ಬೇರೆ ಅದ ಅಂತ ಅವನು ಆಕ್ಷೇಪ. ಅದನ್ನ ಭಾಷ್ಯದಲ್ಲಿ ಹೇಳ್ತಾರೆ ನೋಡ್ರಿ. ಅತ್ರಾಹ ಯೋ ಅಯಂ ಆತ್ಮವಿಷಯ ಪ್ರಶ್ನೆ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿತ್ವಕ್ಕೆ ನಾಯಮಸ್ತಿತ್ವಕ್ಕೆ ಅಂತ ಹೇಳಿ 3ನೇ ವರದಿಂದ ಕೇಳ್ಕೊಳ್ತಾ ಇದ್ದಾನೆ. 3ನೇ ವರವನ್ನ ಕೇಳು ಅಂತ ಯಮಧರ್ಮ ಕೇಳ್ಕೊಂಡಾಗ ನಚಿಕೇತ ಏನಂದ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯೇ ಅಸ್ತಿ ಏಕೆ ನಾಯಮಸ್ತಿಕೆ ಅಂತ. ಅದು ಪೂರ್ತಿ ಇದು ಅಂದ್ರೆ ಯಾವಾಗ ಜೀವ ಈ ಶರೀರವನ್ನು ಬಿಡ್ತಾ ಇದ್ದಾನ, ಈ ಶರೀರವನ್ನ ತ್ಯಾಗ ಮಾಡ್ತಾನ, ಅವಾಗ ಅವನು ಇರ್ತಾನೋ ಅಥವಾ ಇಲ್ಲವೋ. ಅಂದ್ರೆ ಕೆಲವರು ಇರ್ತಾನೆ ಅಂತ ಹೇಳ್ತಾರೆ, ಕೆಲವರು ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಯಾರು? ನಚಿಕೇತ ಯಮಧರ್ಮನ ಕುರಿತು. ಕಿಂ ಸಯೇವ ಅಯಂ ಅನ್ಯತ್ರ ಧರ್ಮಾತ್ ಇತಿ ಪುನರ್ ಅನುಕೃಷ್ಯತೆ ಅಂತ. ಮತ್ತೆ ಮುಂದೆ ಹೋಗಿ ಏನ್ ಕೇಳಿದ ಅಂತಂದ್ರೆ ಪ್ರಶ್ನೆ, ಧರ್ಮಾದನ್ಯತ್ರ ಅಂದ್ರೆ ಧರ್ಮಕ್ಕಿಂತಲೂ ಭಿನ್ನವಾಗಿರ್ಬೇಕು, ಅಧರ್ಮಾತ್ ಅನ್ಯತ್ರ ಅಧರ್ಮಕ್ಕಿಂತಲೂ ಭಿನ್ನವಾಗಿರ್ಬೇಕು. ಅಲ್ಲಿ ಪೂರ ಮಂತ್ರ ಧರ್ಮಾದನ್ಯತ್ರ ಅಧರ್ಮಾದನ್ಯತ್ರ ಭೂತಾಶ್ಚ ಭವ್ಯಾಶ್ಚ ಯದ್ಯತ್ ಪಶ್ಯತಿ ತದ್ವದ ಅಂತ ಹೇಳ. ಅನ್ಯತ್ರ ಭೂತಾಶ್ಚ ಭವ್ಯಾಶ್ಚ, ಭೂತಕ್ಕಿಂತಲೂ ಭವ್ಯಕ್ಕಿಂತಲೂ ಭಿನ್ನವಾಗಿ ಯಾವುದದ ಯಾವುದನ್ನ ತಿಳ್ಕೊಂಡು ಅದ ನನಗೆ ಹೇಳು ಅಂತ ಹೇಳಿ ಮತ್ತೆ ಪುನಃ ಪ್ರಶ್ನೆ ಮಾಡ್ಯಾನ. ಅಂದ್ರೇನು, ಹಿಂದೇನು ಜೀವ ಸತ್ತ ಮೇಲೆ ಇರ್ತಾನೋ ಇಲ್ಲವೋ ಅಂತೇನು ಪ್ರಶ್ನೆ ಮಾಡಿದ್ನಲ್ಲ, ಆ ಪ್ರಶ್ನೆಯನ್ನೇ ಇಲ್ಲಿ ತಗೊಂಡು ಬಂದು ಪುನಃ ಅದನ್ನ ಎತ್ಕೊಂಡು ಇಲ್ಲಿ ಪ್ರಶ್ನೆ ಅನ್ನುವಂತಹದ್ದನ್ನ ಮಾಡಿದಾನೋ, ಅಲ್ಲಿಂದ ಎಳ್ಕೊಂಡು ಬಂದು ಅಂತ. ಅದಕ್ಕೆ ಸಂಬಂಧಪಟ್ಟಂಗ ಅಲ್ಲಿ ಜೀವಿದಾನೋ ಇಲ್ಲವೋ ಅನ್ನುವಂತ ಪ್ರಶ್ನೆಯನ್ನೇ ಇಲ್ಲಿ ತಂದುಕೊಂಡು ಇಲ್ಲಿ ಧರ್ಮಕ್ಕಿಂತಲೂ ಅಧರ್ಮಕ್ಕಿಂತಲೂ ಭೂತಕ್ಕಿಂತಲೂ ಭವ್ಯಕ್ಕಿಂತಲೂ ಭಿನ್ನವಾಗಿರತಕ್ಕಂತಹದ್ದು ಯಾವುದನ್ನ ನೀ ತಿಳ್ಕೊಂಡಿದ್ದೀಯೋ ಅದು ನನಗೆ ಹೇಳು ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾನೋ, ಅಥವಾ ಕಿಂ ವಾ ತಥ ಅನ್ಯಃ ಅಯಂ ಅಪೂರ್ವ ಪ್ರಶ್ನೆ ಉತ್ಥಾಪ್ಯತೆ ಇತಿ. ಈ ಪ್ರಶ್ನೆ ಅದಕ್ಕೆ ಸಂಬಂಧ ಇಲ್ಲ, ಇದು ಬೇರೆ ಮತ್ತೊಂದು ಅಪೂರ್ವವಾಗಿರ್ತಕ್ಕಂತ ಪ್ರಶ್ನೆಯನ್ನ ಎತ್ಕೊಂಡಿದ್ದಾನೆ ಅಂತ ಹಿಂಗ್ ಹೇಳ್ತಿರೋ ಅಂತ ಇಲ್ಲಿ ಆಕ್ಷೇಪ ಮಾಡ್ತಾನ. ಯಾರು? ಸಾಂಖ್ಯ ಪೂರ್ವ ಪಕ್ಷಿ. ಏನ್ ಕೇಳ್ತಾನ ಅಂತಂದ್ರೆ, ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಎನ್ನುವಂತಹದ್ದು ಏನು ಪ್ರಶ್ನೆ ಮಾಡ್ಯಾನಲ್ಲ, ಅದೇ ಪ್ರಶ್ನೆಯನ್ನ ಎಳ್ಕೊಂಡು ಬಂದು ಇಲ್ಲಿ ಅದನ್ನೇ ಇಲ್ಲಿ ತಂದುಕೊಂಡು ಏನ್ ಮಾಡ್ಯಾನ, ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್, ಧರ್ಮ ಅಧರ್ಮಕ್ಕಿಂತ ಭೂತಭೂಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಯಾವ್ದೈತೋ ಅದನ್ನ ಹೇಳುವಂತ ಹೇಳಿ ಆ ಪ್ರಶ್ನೆಯನ್ನ ಎಳ್ಕೊಂಡು ಬಂದು ಮತ್ತೆ ಪುನಃ ಅದನ್ನೇ ಇಲ್ಲಿ ಆ ಪ್ರಶ್ನೆಯನ್ನ ಪುನಃ ಇಲ್ಲಿ ಮಾಡಿದಾನೋ ಹೇಗೋ, ಇಲ್ಲ ಆ ಪ್ರಶ್ನೆನೇ ಬೇರೆ
ಈ ಪ್ರಶ್ನೆನೇ ಬೇರೆ ಅಂತ ಹೇಳಿ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಎತ್ಕೊಂಡಿದ್ದಾನೆ ಅಂತ ಹೇಳ್ತಿರೋ ಅಂತ ಹಿಂಗ ಪೂರ್ವ ಪಕ್ಷಿ ಕೇಳಿದಾಗ ಕಿಂಚತಃ ಅಲ್ಪ ಅದರಿಂದ ಏನು ಅಂತ ಈ ಪ್ರಶ್ನೆ ನಿನಗೆ ಏನ್ ಲಾಭ ಅಂತ ಕೇಳ್ತಾರೆ ಇವರು. ಯಾರು ಸಿದ್ಧಾಂತಿಗಳು ಆಚಾರ್ಯರು ಪೂರ್ವ ಪಕ್ಷಿಯನ್ನು ಕುರಿತು ಕೇಳ್ತಾ ಇದ್ದಾರೆ. ಕಿಂಚತಃ ಅತಃ ಕಿಂ ಅಂತ ಅದರಿಂದ ಏನು ಈ ಪ್ರಶ್ನೆ ನಿನಗೆ ಏನ್ ಲಾಭ ಅಂತ ಕೇಳ್ದಂಗ ಅದಕ್ಕೆ ಅವ ಹೇಳ್ತಾನ ಅವನು ಸ ಏವ ಅಯಂ ಪ್ರಶ್ನ ಪುನರ್ ಅನುಸ್ಪೃಶ್ಯತೆ ಇತಿ ಯದಿ ಉಚ್ಚೇತ. ಇಲ್ಲ ಪೂರ್ವದಲ್ಲಿ ಹೇಳಿರ್ತಕ್ಕಂಥ ಪ್ರಶ್ನೆಯನ್ನೇ ಅದನ್ನ ಆಕರ್ಷಣೆ ಮಾಡಿಕೊಂಡು ಅಲ್ಲಿಂದ ಎಳ್ಕೊಂಡು ತಂದು ಇಲ್ಲಿ ಪುನಃ ಅದನ್ನ ಪ್ರಶ್ನೆ ಕೇಳಿದಾನೆ ಅಂತಾದರೆ, ಅದೇ ಪ್ರಶ್ನೆನೇ ಇಲ್ಲಿ ಮತ್ತೆ ಕೇಳ್ತಾ ಇದ್ದಾನಂತಾದರೆ ದ್ವಯೋಹೋ ಆತ್ಮವಿಷಯೋಹೋ ಪ್ರಶ್ನೆಯೋಹೋ ಏಕತಾಪತ್ತೇಹೇ. ಈಗ ಇವು ಎರಡು ಆತ್ಮವಿಷಯಕವಾಗಿ ಎರಡು ಪ್ರಶ್ನೆಗಳು ಈಗ ಹೋಗಿ ಅದು ಒಂದೇ ಆಗಿಬಿಡ್ತೈತೆ. ಅದು ಏಕತಾಪತ್ಯ ಅಂದ್ರೆ ಒಂದೇ ಪ್ರಶ್ನೆ ಆಗಿಬಿಡ್ತೈತೆ. ಅದೇ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇದ್ದಾನಂದ ಬಳಕ ಅದನ್ನ ಹೇಳ್ಕೊಂಡು ಬಂದು ಇಲ್ಲಿ ಕೇಳ್ತಾ ಇದ್ದಾನಂದ ಬಳಕ ಆತ್ಮವಿಷಯಕವಾಗಿ ಎರಡು ಪ್ರಶ್ನೆ ಆಗಂಗೇ ಇಲ್ಲ, ಅಲ್ಲಿ ಒಂದೇ ಆಗಿಬಿಡ್ತೈತಿ ಇವಾಗ ಪ್ರಶ್ನೆ ಅದು. ಮತ್ತೆ ಈಗ ಅಲ್ಲಿ ಅದನ್ನೇ ಇಲ್ಲಿ ಕೇಳ್ತಾನಂದ ಬಳಕ ಅದೇ ಇದು ಅಂತಂದಂಗ ಆಯ್ತಲ್ರಿ ಇವಾಗ. ಅದೇ ಪ್ರಶ್ನೆ ಇಲ್ಲಿ ಕೇಳ್ತಾ ಇದ್ದಾನಂದಂಗ ಆಯ್ತು ಈಗ. ಅಂದ್ರೆ ಒಂದೇ ವಿಷಯಕ್ಕೆ ಆತ್ಮ ವಿಷಯಕವಾಗಿನೇ ಅಲ್ಲಿ ಪೂರ್ವದಲ್ಲಿ ಯಾವುದು ಏಯಂ ಪ್ರೀತಿಯ ವಿಚಿಕಿತ್ಸಾ ಮನುಷ್ಯ ಎನ್ನುವಂತ ಪ್ರಶ್ನೆಯನ್ನೇ ಎಳ್ಕೊಂಡು ಬಂದು ಇಲ್ಲಿ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅಂತ ಹೇಳಿ ಇವು ಎರಡು ಪ್ರಶ್ನೆಯಾಗಿ ಇದು ಒಂದೇ ಆಗಿಬಿಡುತ್ತೆ ಅಂತ ಪ್ರಶ್ನೆ ಈಗಿದು. ಆತ್ಮವಿಷಯಕವಾಗಿ ಇವೆರಡು ಪ್ರಶ್ನೆ ಅದಾವಂದ್ರೂ ಕೂಡ ಅಲ್ಲಿ ಒಂದೇ ಬಂದ್ಬಿಡ್ತು ಅಂತ ಏಕತಾಪತ್ತೇಹಿ ಅಂತ. ಪ್ರಶ್ನೆಯೋಹೋ ಏಕತಾಪತ್ತೆ ಒಂದೇದ್ಯಾವುದು ಅಗ್ನಿ ವಿಷಯ ಆತ್ಮ ವಿಷಯಶ್ಚ. ಮೊದಲನೇ ಪ್ರಶ್ನೆ ಯಾವುದು ಒಂದು ಅಗ್ನಿ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ಅಗ್ನಿ ವಿದ್ಯೆಯನ್ನು ಹೇಳಿಕೊಡು ಅಂತ ಹೇಳ್ತಾನೆ. ಸ್ವರ್ಗಕ್ಕೆ ಸಾಧನವಾಗಿರ್ತಕ್ಕಂಥ ಯಾವ ಅಗ್ನಿ ವಿದ್ಯೆ ಇದೆ ಅಲ್ಲ ಅಲ್ಲಿ ಅದನ್ನ ನನಗೆ ಹೇಳಿಕೊಡು, ಅದನ್ನ ಬಗ್ಗೆ ತಿಳ್ಕೊಳ್ಬೇಕಂತ ನನಗೆ ಇಚ್ಛೆ ಇದೆ ಅಂತ ಹೇಳಿ ನಚಿಕೇತ ಮೊದಲನೇ ವರದಿಂದ ಕೇಳ್ಕೊಂಡಂಗಾಯ್ತು. ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಆತ್ಮ ವಿಷಯಶ್ಚ, ಆತ್ಮ ಅದಾನೋ ಇಲ್ಲವೋ, ಅಥವಾ ಆತ್ಮ ಧರ್ಮಕ್ಕಿಂತ ಅಧರ್ಮಕ್ಕಿಂತ ಭೂತಕ್ಕಿಂತ ಭವ್ಯಕ್ಕಿಂತಲೂ ಭಿನ್ನವಾಗಿ ಆತ್ಮನ ಸ್ವರೂಪ ಹೇಗಿದೆ ಅಂತ ಹೇಳಿ ಇಲ್ಲಿ ಎರಡೇ ಪ್ರಶ್ನೆ ಆದಂಗ ಆಯ್ತು ಈಗ. ಒಂದು ಆತ್ಮ ವಿಷಯಕವಾಗಿ, ಇನ್ನೊಂದು ಅಗ್ನಿ ವಿಷಯಕವಾಗಿ. ದ್ವಾವೇವ ಪ್ರಶ್ನವು ಅಂದ್ರೆ ಇಲ್ಲಿ ಎರಡೇ ಪ್ರಶ್ನೆ ಆದಂಗ ಆಯ್ತಲ್ರಿ. ಇತ್ಯತಃ ನ ವಕ್ತವ್ಯಂ ತ್ರಯಾಣಾಂ ಪ್ರಶ್ನೋಪನ್ಯಾಸೋ ಇತಿ. ಆದ್ರೆ ಇಲ್ಲಿ ಸೂತ್ರದಲ್ಲಿ ಏನ್ ಹೇಳ್ಕೊಂಡು ಬಂದ್ರು, ಮೂರು ಪ್ರಶ್ನೆಗಳು ಅಂತ ಹೇಳಿದ್ರು ಅವರು. ತ್ರಯಾಣಾಮೇವ ಚ ಉಪನ್ಯಾಸ ಪ್ರಶ್ನಶ್ಚ, ಮೂರು ರೀತಿಯಾಗಿರ್ತಕ್ಕಂತ ಪ್ರಶ್ನೆಗಳದಾವು, ಅದಕ್ಕೆ ಮೂರು ರೀತಿಯಾಗಿರ್ತಕ್ಕಂತ ಉತ್ತರವನ್ನ ಮೂರು ರೀತಿ ವರ ಕೊಟ್ಟಾನ ಅಂತ. ಅಲ್ಲಿ ಮೂರು ಪ್ರಶ್ನೆ ಮಾಡ್ಯಾನ, ಅದಕ್ಕೆ ಮೂರು ವರ ಕೊಟ್ಟಾನ ಅಂತ ಮೂರಂತ ಹೇಳಿದಿರಿ ನೀವು. ಇಲ್ಲಿ ಇಲ್ಲರ ಎರಡೇ ಆಗಿಬಿಡುತ್ತೆ ಇವಾಗ. ಇಲ್ಲಿ ಎರಡೇ ಆಗಿಬಿಡ್ತಲ್ಲ ಇವಾಗ, ಮೂರ್ ಆಗ್ಲಿಲ್ವಲ್ಲ. ಇತ್ಯತ ನ ವಕ್ತವ್ಯಂ ತ್ರಯಾಣಾಂ ಪ್ರಶ್ನೋಪನ್ಯಾಸವು. ಆದ್ರಿಂದ ಇಲ್ಲಿ ನೀವು ಇದನ್ನ ನ ವಕ್ತವ್ಯ ಹೇಳಬಾರದು ನೀವು. ಏನಂತ? ತ್ರಯಾಣಾಂ ಪ್ರಶ್ನೋಪನ್ಯಾಸವು. ಇಲ್ಲಿ ಮೂರು ರೀತಿಯಾಗಿರ್ತಕ್ಕಂತ ಪ್ರಶ್ನೆ ಮತ್ತು ಉಪನ್ಯಾಸಗಳು ಅದಕ್ಕೆ ಸಮಾಧಾನಗಳನ್ನು ಹೇಳಿದ್ದಾರೆ ಅಂತ ಹೇಳಿ ನೀವು ಹೇಳಬಾರದು ಅಂತ ಇಲ್ಲಿ ಪೂರ್ವ ಪಕ್ಷ ಕೇಳ್ತಾನೆ. ಅಥ ಅನ್ಯಃ ಅಯಂ ಅಪೂರ್ವ ಪ್ರಶ್ನೆ ಉತ್ಥಾಪಿತ ಇತಿ ಉಚ್ಚೇತ. ಇಲ್ಲಪ್ಪ, ಇಲ್ಲಿ ಬೇರೆ ಮತ್ತೊಂದು ಅಪೂರ್ವವಾಗಿರ್ತಕ್ಕಂತ ಪ್ರಶ್ನೆಯನ್ನೇ ಇಲ್ಲಿ ಎತ್ಕೊಂಡು ಅವನು ಹೇಳಿದಾನಂತಾದ್ರೆ, ಇದು ಧರ್ಮಾತ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಧರ್ಮಾತ್ ಅಂತ ಏನೈತಲ್ಲ, ಇದು ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ನುವಂತ ಈ ಏನ್ ಪ್ರಶ್ನೆ ಐತಲ್ಲ, ಇದು ಅನ್ಯಃ ಅಂದ್ರೆ ಇದೊಂದು ಬ್ಯಾರೇನೇ ಪ್ರಶ್ನೆ. ಇದು ಅಪೂರ್ವ ಪ್ರಶ್ನೆ ಉತ್ಥಾಪ್ಯತೆ ಇತಿ ಉಚ್ಚೇತ. ಇಲ್ಲ, ಇದೊಂದು ಅಪೂರ್ವವಾಗಿರ್ತಕ್ಕಂತ ಪ್ರಶ್ನೆಯನ್ನ ಎತ್ಕೊಂಡು ನಚಿಕೇತ ಅಲ್ಲಿ ಯಮರಾಜನಿಗೆ ಕೇಳಿದಾನೆ ಅಂತಾದರೆ, ತಥೋ ಯಥೈವ ವರ ಪ್ರದಾನ ವ್ಯತಿರೇಕೇಣ ಪ್ರಶ್ನೆ ಕಲ್ಪನಾಯಾಂ ಅದೋಷಃ. ಇಲ್ಲಿ ವರವನ್ನ ಕೊಡಲಾರದೆ ಅವನು ಪ್ರಶ್ನೆಯನ್ನ ಮಾಡಿದ್ದಾನೆ ಅಂತ ನೀವು ಕಲ್ಪಿಸಿದಾದರೆ, ಅವ ಅಂತೂ ವರ ಕೊಟ್ಟಿಲ್ಲ. ಈಗ ಮತ್ತೊಂದು ಪ್ರಶ್ನೆ ಮಾಡಕ್ಕಲ್ಲಿ
ಇನ್ನೊಂದು ಇಲ್ಲಪ್ಪ ಇನ್ನೊಂದು ವರ ಕೇಳು, ಇನ್ನೊಂದು ಪ್ರಶ್ನೆ ಕೇಳು ಅಂತ ಹೇಳಿ ಮತ್ತೊಂದು ವರ ಏನಾರ ಕೊಟ್ಟಾನನ್ರಿ ಅವ? ಇಲ್ಲ. ಅಲ್ಲಿ ವರವನ್ನ ಕೊಡಲಾರದೆ ಅಲ್ಲಿ ನೀವು ಪ್ರಶ್ನೆಯನ್ನ ಮಾಡಿದಾನೆ ಅಂತ ನೀವು ಒಂದು ವೇಳೆ ಕಲ್ಪಿಸುವುದು ಅದೋಷ, ಇದೇನು ದೋಷ ಅಲ್ಲ ಅಂತ ನೀವು ಒಂದು ವೇಳೆ ಅಂದ್ರೆ ಏವಂ ಪ್ರಶ್ನೆ ವ್ಯತಿರೇಕೇನಾಪಿ ಪ್ರಧಾನ ಉಪನ್ಯಾಸ ಕಲ್ಪನಾಯಾಮ್ ಅದೋಷ ಸ್ಯಾತ್ ಇತಿ. ಹಾಗೆ ಇಲ್ಲಿನೂ ಕೂಡ ಪ್ರಶ್ನೆಯನ್ನ ಮಾಡಲಾರದೆ, ಇಲ್ಲಿ ಯಾರೋ ನಚಿಕೇತ ಪ್ರಶ್ನೆಯನ್ನ ಮಾಡಲಾರದೆ ಪ್ರಧಾನದ ಬಗ್ಗೆ ಯಮಧರ್ಮ ಹೇಳ್ಯಾನ ಅಂತ ಈ ರೀತಿ ಕಲ್ಪಿಸಬಹುದಲ್ಲ, ಇಲ್ಲಿ ಏನು ದೋಷ ಇಲ್ವಲ್ಲ ಅಂತ ಅವನ ಪ್ರಶ್ನೆ. ಇಲ್ಲಿ ಅವ ಏನು ಹೇಗಾರ ಮಾಡಿ ಇಲ್ಲಿ ಪ್ರಧಾನವನ್ನೇ ಹೇಳ್ಯಾರ ಅಂತ ಸಾಂಖ್ಯ ಇಲ್ಲಿ ಹೇಳ ಮಟ್ಟ ಅದನ್ನ ಅದಕ್ಕೆ ತಂತರ ಅವ. ಹಾ, ಇಲ್ಲಿ ವರವನ್ನ ಕೊಡಲಾರದೆ ಇಲ್ಲಿ ಅನ್ಯತ್ರ ಧರ್ಮ ತನ್ಯತ್ರ ಅಧರ್ಮ ಅನ್ನುವಂತ ಪ್ರಶ್ನೆ, ಇದು ಒಂದು ಅಪೂರ್ವವಾಗಿರ್ತಕ್ಕಂತ ಪ್ರಶ್ನೆಯನ್ನ ಕೇಳುವುದರಲ್ಲಿ, ಆ ಪ್ರಶ್ನೆಯನ್ನು ಕೇಳಿದಾನೆ ಅಂತ ಕಲ್ಪಿಸುವುದರಲ್ಲಿ ಯಾವ ದೋಷ ಇಲ್ಲ ಅಂತಾದ್ರೆ, ಹಾಗಾದ್ರೆ ಇಲ್ಲಿಯೂ ಕೂಡ ಪ್ರಶ್ನೆಯನ್ನು ಕೇಳಾರ್ದೆ ನಚಿಕೇತ ಪ್ರಶ್ನೆ ಕೇಳಿಲ್ಲ, ಯಾವ್ದು ಪ್ರಧಾನದ ಬಗ್ಗೆ ಹೇಳು ಅಂತೇಳಿ ಪ್ರಶ್ನೆ ಕೇಳಿಲ್ಲ. ಕೇಳದೆ ಇದ್ರು ಕೂಡ ಇಲ್ಲಿ ಯಮ ಆ ಪ್ರಧಾನದ ಬಗ್ಗೆನೇ ಉಪನ್ಯಾಸ ಮಾಡಿದಾನೆ ಅಂತ ಹೇಳಿ ಅದ್ರ ಬಗ್ಗೆ ಅದನ್ನ ಹೇಳಿದಾನ ಅಂತ ಹೇಳಿ ಹಿಂಗ್ ಕಲ್ಪನಾ ಮಾಡೋದ್ರಲ್ಲಿ ಯಾವ ದೋಷನೂ ಇಲ್ಲಲ್ಲ. ಅಲ್ಲಿ ಹಂಗ ದೋಷ ಇಲ್ಲವೋ ಹಂಗ ಇಲ್ಲಿನೂ ದೋಷ ಇಲ್ಲ ಅಂತ ಈ ರೀತಿ ಇವನ ಆಕ್ಷೇಪ. ಯಾರಾದ್ರೂ ಇದು ಸಾಂಖ್ಯ ಪ್ರಧಾನವಾದಿಗಳ ಇದು ಪ್ರಶ್ನೆ ಇದು. ಅದಕ್ಕೆ ಸಮಾಧಾನವನ್ನ ಇಲ್ಲಿ ಆಚಾರ್ಯರು ಮಾಡ್ತಾ ಇದ್ದಾರೆ. ಸಮಾಧಾನ ಹೇಳ್ತಾರೆ, ಈಗ ಅವನ ಮತದಲ್ಲಿರ್ತಕ್ಕಂಥ ದೋಷವನ್ನು ತೋರಿಸ್ತಾರೆ. ಈಗ ಅತ್ರ ಉಚ್ಯತೆ, ನೋಡಪ್ಪ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. ನೈವಂ ವಯಮಿವ ವರಪ್ರಧಾನ ವ್ಯತಿರೇಕೇಣ ಪ್ರಶ್ನೆಂ ಕಂಚಿತ್ ಕಲ್ಪಯಾಮಃ. ವಯಂ ಅಂದ್ರೆ ನಾವು, ಇಹ ಅಂದ್ರೆ ಇಲ್ಲಿ, ನಾವು ಇಲ್ಲಿ ವರಪ್ರಧಾನ ವ್ಯತಿರೇಕೇಣ ವರವನ್ನ ಕೊಡಲಾರದೆ ಪ್ರಶ್ನೆಯನ್ನ ಅವನು ಕೇಳಿದಾನೆ ಅಂತ ನಾವೇನು ಇಲ್ಲಿ ಕಲ್ಪಿಸುವುದಿಲ್ಲ ಅಂತ. ಅವ ಏನು ವರ ಕೊಟ್ಟಾನೋ ಅಲ್ಲೇ ಪ್ರಶ್ನೆ ಅದಾವು. ಅವ ವರ ಕೊಡಲಾರದೆ ಇಲ್ಲಿ ಪ್ರಶ್ನೆಯನ್ನ ಅವನು ಕೇಳ್ಯಾನ ಅನ್ನುವಂಥದ್ದು ಸಂಭವಿಸುವುದೇ ಇಲ್ಲ ಅಂತ ಇಲ್ಲಿ. ಅವ ಯಾವ ರೀತಿ ವರ ಕೊಟ್ಟಾನೋ, 3 ವರ ಕೇಳಿದ, ಅದಕ್ಕೆ 3 ಪ್ರಶ್ನೆನೇ ಕೇಳ್ಯಾನ ಅವನು. ಅದಕ್ಕಿಂತ ಹೆಚ್ಚಿಂದಿಲ್ಲೇ ನಾವೇನು ಕಲ್ಪನಾ ಮಾಡಂಗಿಲ್ಲ ನಾವಿಲ್ಲಿ. ಬ್ಯಾರೆ ಒಂದು ಪ್ರಶ್ನೆಯನ್ನ ಅವನು ಎತ್ತಿ ಹೇಳ್ಯಾನ ಅಂತ ಅನ್ನುವಂಥದ್ದು ಇಲ್ಲೇ ಇಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ವಾಕ್ಯೋಪಕ್ರಮ ಸಾಮರ್ಥ್ಯಾತ್, ಇಲ್ಲಿ ವಾಕ್ಯಗಳನ್ನ ಉಪಕ್ರಮ ಮಾಡಿರುವಂತ ಒಂದು ಸಾಮರ್ಥ್ಯದಿಂದ ಇದು ನಮಗ ಗುರುತಾಗ್ತದೆ ಅಂತ. ಈ ಕಠೋಪನಿಷತ್ತಿನಲ್ಲಿ ಅದನ್ನ ಹೇಳ್ತಾರ ನೋಡ್ರು. ವರಪ್ರಧಾನೋಪಕ್ರಮ ಹಿ ಮೃತ್ಯು ನಚಿಕೇತ ಸಂವಾದ ರೂಪ ವಾಕ್ಯ ಪ್ರವೃತ್ತಿ ಆಸಮಾಪ್ತೆ ಕಟವಲ್ಲೀನಾಂ ಲಕ್ಷ್ಯತೆ. ಕಟವಲ್ಲೀನಾಂ ಅಂದ್ರೆ ಈ ಕಠೋಪನಿಷತ್ತಿನ ಒಂದು ವಲ್ಲಿಗಳಲ್ಲಿ ಇಲ್ಲಿ ಮೃತ್ಯು ಮತ್ತು ನಚಿಕೇತರ ಒಂದು ಸಂವಾದ ಅನ್ನುವಂತಹದ್ದ. ಮೃತ್ಯು ಅಂತಂದ್ರೆ ಯಮಧರ್ಮ, ಇಲ್ಲಿ ಯಮಧರ್ಮ ಉತ್ತರ ಕೊಡವ ಮತ್ತು ಇಲ್ಲಿ ನಚಿಕೇತ ಪ್ರಶ್ನೆ ಕೇಳವ. ಇಲ್ಲಿ ಪ್ರಶ್ನೋತ್ತರ ಅದಾವ, ಸಂವಾದ. ಈ ಮೃತ್ಯು ಮತ್ತು ನಚಿಕೇತರ ಒಂದು ಸಂವಾದ ರೂಪವಾಗಿರತಕ್ಕಂತ ಈ ವಾಕ್ಯಗಳ ಪ್ರವೃತ್ತಿ ಅನ್ನುವಂತಹದ್ದು ಆಸಮಾಪ್ತೇಹೆ ಅಂದ್ರೇನು, ಈ ಗ್ರಂಥ ಮುಗಿಯು ಪರ್ಯಂತರವಾಗಿ ಅಂತ. ಇದು ವರಪ್ರಧಾನದ ಒಂದು ಉಪಕ್ರಮದಿಂದಲೇ ಅಲ್ಲಿ ಅವ ಹೇಳಿದಾನೆ ಅನ್ನುವಂತಹದ್ದು ನಮಗ ಕಂಡು ಬರ್ತಾ ಇದೆ ಅಂತ. ಅಲ್ಲಿ ಉಪಕ್ರಮ ಮತ್ತು ಉಪಸಂಹಾರವನ್ನ ಮಾಡ್ಕೊಂತ ಬಂದಾನಲ್ರ ನಚಿಕೇತ ನನ್ನ ಕುರಿತು. ಅಲ್ಲಿ ಏನು ವಾಕ್ಯಗಳ ಒಂದು ಅಲ್ಲಿ ಪ್ರವೃತ್ತಿ ಏನು ಅದ ಅಂತಂದ್ರೆ, ಆ ಮೃತ್ಯು ಮತ್ತು ನಚಿಕೇತರ ಒಂದು ಸಂವಾದ ರೂಪ ಅದ. ಅಲ್ಲಿ ವರವನ್ನ ಕೊಟ್ಟಾನವನು ಅಲ್ಲಿ, ಮತ್ತದಕ್ಕೆ ಉಪಕ್ರಮ ಅಲ್ಲಿ ಕಂಡು ಬಂದೈತಿ ಅಂತ. ಅದನ್ನೇ ವಿವರಣೆ ಕೊಡ್ತಾರ ಅವರು. ಅದನ್ನ ಮತ್ತಷ್ಟು ವಿವರಿಸ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಮೃತ್ಯು ಕಿಲ ನಚಿಕೇತಸೆ ಪಿತ್ರ ಪ್ರಹಿತಾಯ 3 ವರಾನ್ ಪ್ರದದೌ. ಇಲ್ಲಿ ನಚಿಕೇತಸೆ ಪಿತ್ರ ಪ್ರಹಿತಾಯ, ತಂದೆಯಿಂದ ಕಳಿಸಲ್ಪಟ್ಟಿರ್ತಕ್ಕಂತ ನಚಿಕೇತನಿಗೆ ಅಂತ.
ತಂದೆ ಮತ್ತ ಸಿಟ್ಟಿನ ಇದ್ರೊಳಗ ನಿನ್ನನ್ನು ಮೃತ್ಯು ಕೊಟ್ಟಿನಂತ ಹೇಳಿಬಿಟ್ನಲ್ರಿ ಇವಾಗ. ಹೌದು ಹೌದು. ಮತ್ತಿನ್ನ ಅವ ಕಳಿಸ್ಕೊಡ್ಬೇಕಾಯ್ತು, ಮೃತ್ಯು ದೇವತೆ ನಚಿಕೇತನನ್ನ ಕಳಿಸ್ಕೊಡ್ಬೇಕಾಯ್ತು. ಹ್ಮ್ ನಚಿಕೇತ ಇಲ್ಲಿಗೆ ಬಂದ, ಯಮನ ಹತ್ಯಕ್ಕೆ ಬಂದ. ಈಗ ಹ್ಮ್ ತ್ರೀನ್ ವರಾನ್ ಪ್ರದದವು, ಹ್ಮ್ 3 ದಿವಸ ಉಪವಾಸ ಇದ್ದಿದ್ದರಿಂದ ಅವನಿಗೆ 3 ವರವನ್ನ ಕೊಟ್ಟ. ಅವನಿಗೆ ಹ್ಮ್ ನೋಡಪ್ಪ, ನಿನಗೆ 3 ವರ ಕೊಡ್ತಾ ಇದ್ದೀನಿ, ಆ 3 ವರ ಯಾವ ಬೇಕು ನಿನಗೆ ಕೇಳ್ಕೋ ಅಂತ ಅಂದಾಗ, ಹ್ಮ್ ಮೊದಲನೇ ವರದಿಂದ ಏನ್ ಕೇಳಿದ ಅಂತಂದ್ರೆ, ನಚಿಕೇತಃ ಕಿಲ ತೇಷಾಂ ಪ್ರಥಮೇನ ವರೇನ ಪಿತು ಸೌಮನಸ್ಯಂ ವೌರೇ. ಹ್ಮ್ ಇಲ್ಲಿ ನಚಿಕೇತ ಯಮಲೋಕಕ್ಕೆ ಬಂದ ಬಳಿಕ ತಂದೆಗೆ ಬಹಳ ದುಃಖ ಆಗಿರಬಹುದು, ಹ್ಮ್ ಅವನ ಮನಸ್ಸಿನಲ್ಲಿ ಬಹಳ ತಾಪ ಆಗಿರಬಹುದು. ಹ್ಮ್ ಅದಕ್ಕೆ ನಚಿಕೇತ ಮೊದಲನೇ ವರದಿಂದ ಪ್ರಥಮೇನ ವರೇನ, ಹ್ಮ್ ಮೊದಲನೇ ವರದಿಂದ ಅವನಿಗೆ ಏನ್ ಕೇಳ್ಕೊಂಡ ಅಂದ್ರೆ ಪಿತು ಸೌಮನಸ್ಯಂ, ಹ್ಮ್ ತಂದೆಯ ಮನಸ್ಸು ಪ್ರಸನ್ನ ಆಗಿರಬೇಕು ಅಂತ. ಓ. ಅಯ್ಯೋ ನಾನು ಯಮನಿಗೆ ಕೊಟ್ಟು ಬಿಟ್ನಲ್ಲ ಅಂತ ಅವನ ಮನಸ್ಸಿನಲ್ಲಿ ಬಹಳ ಚಿಂತೆ ಮಾಡಬಾರದು, ಹ್ಮ್ ಅದ್ರ ಬಗ್ಗೆ ದುಃಖ ಮಾಡಬಾರದು. ಹ್ಮ್ ಅವನ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರಬೇಕು, ಹ್ಮ್ ಅವನ ಮನಸ್ಸು ಶಾಂತವಾಗಿರಬೇಕು, ಹ್ಮ್ ಅದನ್ನು ಕೊಡು ಅಂತ ಕೇಳಿದ. ಹೌದು. ಇದು ಮೊದಲನೇ ವರ. ಇದು ಹ್ಮ್ ಮೊದಲನೇ ವರದಿಂದ ಕೇಳ್ಕೊಂಡ. ಹ್ಮ್ ಆಮೇಲೆ ಎರಡನೇ ವರದಿಂದ ದ್ವಿತೀಯೇನ ಅಗ್ನಿವಿದ್ಯಾಂ, ಹ್ಮ್ ಎರಡನೇ ವರದಿಂದ ಅಗ್ನಿವಿದ್ಯೆಯನ್ನ ಕೇಳ್ಕೊಂಡ. ನನಗೆ ಅಗ್ನಿವಿದ್ಯೆಯನ್ನ ಹೇಳಿಕೊಡು, ಹ್ಮ್ ಅಲ್ಲಿ ಯಾವ ರೀತಿ ಎಷ್ಟು ಇಟ್ಟಿಗೆಗಳು ಬೇಕು, ಯಾವ ಪ್ರಕಾರ ಇರ್ಬೇಕು ಅವು, ಹ್ಮ್ ಅದನ್ನ ಹೆಂಗ ಅಗ್ನಿವಿದ್ಯೆಯನ್ನು ನಾವು ಅಲ್ಲಿ ಹೋಮ ಮಾಡಬೇಕು, ಉದ್ವಿಜರಾಗ್ಲಿ ಏನೇನು ಬೇಕು ಎಲ್ಲಾ ವಿವರಣೆಯನ್ನ ಹ್ಮ್ ಅದು ನನಗೆ ಹೇಳು ಅಂತ ಎರಡನೇ ವರದಿಂದ ಕೇಳ್ಕೊಂಡ. ಹ್ಮ್ ದ್ವಿತೀಯೇನ ಆತ್ಮವಿದ್ಯಾ, ಹ್ಮ್ ಮೂರನೇ ವರದಿಂದ ಆತ್ಮವಿದ್ಯೆಯನ್ನು ಹೇಳಿಕೊಡು ಅಂತ ಕೇಳ್ಕೊಂಡವನು. ಹ್ಮ್ ಆತ್ಮವಿದ್ಯೆ ಅಂದ್ರೆ ದೇಹ ಬಿಟ್ಟ ಮೇಲೆ ಹ್ಮ್ ಈ ಜೀವ ಅಂದ್ರೆ ಜೀವಾತ್ಮ ಹ್ಮ್ ಇರ್ತಾನೋ ಅಥವಾ ಇಲ್ಲವೋ ಹ್ಮ್ ಅಂದ್ರೆ ಇದು ಬ್ರಹ್ಮವಿದ್ಯೆಗೆ ಸಂಬಂಧ ಆಯ್ತದು, ಆತ್ಮ ವಿಷಯಕವಾಗಿ ಪ್ರಶ್ನೆ ಆಯ್ತಲ್ರಿ ಇದು. ಹೌದು ಹೌದು. ಅದಕ್ಕ ಮೂರನೇ ವರದಿಂದ ಆತ್ಮವಿದ್ಯೆಯನ್ನೇ ಕೇಳ್ಕೊಂಡ. ಹ್ಮ್ ಹಾ ಏಯಂ ಪ್ರೇತೆ, ಇಷ್ಟೇ, ಏಂ ಪ್ರೇತೆ ವಿಚಿಕಿತ್ಸಾ ಮನಸ್ಸೆ ಅಸ್ತಿತ್ವಕ್ಕೆ ನಾಮ ಅಸ್ತಿತ್ವೈಕ್ಯ ಅಂತ ಅದು ಪೂರ್ತಿ ಮಂತ್ರ ಅದ್ರೆ, ಅದನ್ನ ಅಷ್ಟೇ ಕಟ್ ಮಾಡಿ ಅಷ್ಟೇ ಸಂಕ್ಷಿಪ್ತ ಹೇಳ್ಯಾರ ಅವರು. ವರಾಣಾಮೇಶ ವರಸ್ತೃತೀಯ ಅಂತ, ಈ 3 ವರಗಳಲ್ಲಿ ಇದು 3ನೇ ವರ ಅಂತ. ಈ ವರವನ್ನ ನನಗೆ ಕೊಡು ಅಂತ ಕೇಳ್ಕೊಂಡ, ಅಂದ್ರೆ ಆತ್ಮವಿದ್ಯೆಯನ್ನೇ ಬೇಡ್ಕೊಂಡವನು. ಇತಿ ಲಿಂಗಾತ್, ಈ ಒಂದು ಲಿಂಗದಿಂದ ನಮಗ ಇಲ್ಲಿ 3 ವರಗಳನ್ನ ಅವನು ಕೇಳಿಕೊಂಡಿದ್ದು ನಮಗ ತಿಳಿತಾ ಇದೆ ಅಂತ ನಮ್ ಕಂಡು ಬರ್ತಾ ಇದ್ರಿ, ನೋಡ್ತಾ ಇದ್ದೇವೆ ನಾವು ಇದರಲ್ಲಿ. ತತ್ರ ಯದಿ ಅನ್ಯತ್ರ ಧರ್ಮಾತ್ ಇತಿ ಅನ್ಯಃ ಅಯಂ ಅಪೂರ್ವಃ ಪ್ರಶ್ನಃ ಉತ್ಥಾಪೇತ. ಯದಿ ಅಂದ್ರೆ ಒಂದು ವೇಳೆ, ಇಲ್ಲಿ ಅನ್ಯತ್ರ ಧರ್ಮಾತ್ ಅಂತ ಏನ್ ಮಂತ್ರ ಅದಲ್ಲ, ಇದು ಒಂದು ಅಪೂರ್ವ ಪ್ರಶ್ನೆ, ಅಪೂರ್ವವಾಗಿರ್ತಕ್ಕಂತ ಪ್ರಶ್ನೆಯನ್ನ ಅವನು ಎತ್ಕೊಂಡಿದ್ದಾನಂತಾದರೆ, ತಥೋ ವರ ಪ್ರಧಾನ ವ್ಯತಿರೇಕೇನಾಪಿ ಪ್ರಶ್ನ ಕಲ್ಪನಾತ್ ವಾಕ್ಯಂ ಬಾಧ್ಯೇತ. ಇಲ್ಲಿ ವರವನ್ನ ಕೊಡಲಾರದೆ, ಯಾಕ 3 ವರ ಕೊಟ್ಬಿಟ್ಟಾನ ಈಗಾಗಲೇ, 3 ವರ ಕೇಳ್ಕೊಂಡಾನೀಗ. 3 ವರ ಕೇಳಂತ ಹೇಳಿದ, 3 ವರ, 1ನೇ ವರದಿಂದ ತಂದೆ ಪ್ರಸನ್ನ ಆಗ್ಲಿ ಅಂತಂದ, 2ನೇ ವರದಿಂದ ಅಗ್ನಿವಿದ್ಯೆಯನ್ನು ಕೇಳ್ಕೊಂಡ, 3ನೇ ವಿದ್ಯೆಯಿಂದ ಆತ್ಮವಿದ್ಯೆಯನ್ನ ನನಗೆ ಹೇಳ್ಕೊಡು ಅಂತ ಕೇಳ್ಕೊಂಡ. ಈಗ ಇಷ್ಟ ಆಗಿ ಹೋಯ್ತು, ಅದು 3 ವರ ಮುಗಿದು ಹೋದು ಈಗ. ಅವಾಗ ಯದಿ ಒಂದು ವೇಳೆ ಅನ್ಯತ್ರ ಧರ್ಮ ಅಂತೇನ ಒಂದು ಮಂತ್ರದಲ್ಲಿ ಇಲ್ಲಿ ಅನ್ಯ ಅಯಂ ಅಪೂರ್ವ ಪ್ರಶ್ನೆ ಉತ್ಥಾಪೇತ, ಇಲ್ಲಿ ಅಪೂರ್ವವಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಯನ್ನ ಅವನು ಎತ್ಕೊಂಡಿದ್ದಾದರೆ, ತತಃ ಅದರಿಂದ ಏನು, ವರ ಪ್ರಧಾನ ವ್ಯತಿರೇಕೇನಾಪಿ ಅಂದ್ರ ವರವನ್ನ ಅವನು ಕೇಳಲಾರದೆ, ಅಲ್ಲಿ ವರ ನನಗೆ 3ನೇ ಮತ್ತೊಂದು ವರವನ್ನ ಕೇಳು ಅಂತ ಅವನು ಏನಂದಿಲ್ಲ. ಇವು 3 ವರ ಆದ ಬಳಿಕ ಮತ್ತೊಂದು ವರ ಕೊಡ್ತೀನಪ್ಪ ಅಂತ ಹೇಳಿ ಅವನು ಅಂದಿಲ್ಲ, ಇನ್ನೊಂದು ನನಗ ವರ ಕೊಡಂತ ಇವನು ಕೇಳಿಲ್ಲ. ಅದಕ್ಕೆ ಇಲ್ಲಿ ವರ ವ್ಯತಿರೇಕೇನ ಹೇಳ್ತಾರೆ, ಅಂದ್ರೆ ವರವನ್ನ ಅಲ್ಲಿ ಕೊಡಲಾರದೆ, ಪ್ರಶ್ನೆ ಕಲ್ಪನಾತ್, ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾನಂತಾದರೆ ನಚಿಕೇತ, ಅವನು ವರವನ್ನ ಕೊಡಲಾರದೆ ಇಲ್ಲಿ ಧರ್ಮಾತನ್ಯತ್ರ ಅಧರ್ಮಾತನ್ಯತ್ರ, ಧರ್ಮಕ್ಕಿಂತಲೂ ಭಿನ್ನವಾಗಿ ಅಧರ್ಮಕ್ಕಿಂತಲೂ ಭಿನ್ನವಾಗಿ
ಹ್ಮ್ ಇರುವಂತ ಒಂದು ವಸ್ತುವನ್ನು ಹೇಳುವಂತ ಹೇಳಿ ಹ್ಮ್ ಇಲ್ಲಿ ಅಪೂರ್ವವಾಗಿರ್ತಕ್ಕಂತ ಮತ್ತೊಂದು ಪ್ರಶ್ನೆಯನ್ನು ಎತ್ತುಕೊಂಡಿದ್ದಾನಂತಾದರೆ ಹ್ಮ್ ಅವಾಗ ಏನಾಗ್ಬಿಡ್ತೈತೆ ಅದು ಹ್ಮ್ ವಾಕ್ಯಂ ಬಾಧ್ಯೇತ. ಹ್ಮ್ ಆ ವಾಕ್ಯ ಅನ್ನುವಂಥದ್ದು ಬಾಧಿತ ಆಗ್ತದಂತ. ಹೌದು ಯಾಕಂದ್ರೆ ಅಲ್ಲಿ ವರ ಕೊಡಲಾರದೆ ಅದನ್ನ ಅವ ಕೇಳಿದ್ದಾನೆ ಅಂತಂದ್ರೆ ಅಲ್ಲಿ ವಾಕ್ಯ ಬಾಧಿತ ಆಗಿ ಹೋಗ್ಬಿಡ್ತೈತಲ್ರಿ ಇಲ್ಲಿ. ಹೌದು ಹೌದು ಅಂತಿಷ್ಟು ಹೇಳಿದ ಬಳಿಕ ಆಚಾರ್ಯ ಹೇಳಿದ ಬಳಿಕ ಅವ್ರು ಮತ್ತೆ ಪೂರ್ವ ಪಕ್ಷಿ ಕೇಳ್ತಾನ ಅವ. ಹ್ಮ್ ಮತ್ತೆ ಅವನು ಆಕ್ಷೇಪ ಮಾಡ್ತಾ ಇದ್ದಾನ. ಹ್ಮ್ ನಾನು ಪೃಷ್ಟವ್ಯ ಭೇದಾತ್ ಅಪೂರ್ವಯಂ ಪ್ರಶ್ನೋ ಭವಿತಂ ಅರ್ಹತಿ. ಹ್ಮ್ ಅಲ್ಲಪ್ಪ ಇಲ್ಲಿ ಕೇಳಿದಾನಲ್ಲ ಪ್ರಷ್ಟವ್ಯ ಭೇದಾತ್. ಹ್ಮ್ ಪ್ರಷ್ಟವ್ಯ ಅಂತಂದ್ರೆ ಏನು? ಧರ್ಮಕ್ಕಿಂತಲೂ ಅಧರ್ಮಕ್ಕಿಂತಲೂ ಭಿನ್ನವಾಗಿರ್ತಕ್ಕಂಥದ್ದನ್ನು ನನಗೆ ಹೇಳಿಕೊಡುವಂತ ಹೇಳಿ ಹ್ಮ್ ಕೇಳಿಕೊಂಡಿರುವುದರಿಂದ ಹ್ಮ್ ಇದೊಂದು ಅಪೂರ್ವವಾಗಿರ್ತಕ್ಕಂಥ ಪ್ರಶ್ನೆ ಆಗ್ಲಿಕ್ಕೆ ಯೋಗ್ಯ ಐತಲ್ಲ ಇದೊಂದು. ಹ್ಮ್ ಇದೊಂದು ಬೇರೆ ಪ್ರಶ್ನೆ ಆಗ್ತೈತಲ್ಲ ಅಂತ ಈಗ ಅವನು ಕೇಳ್ತಾ ಇದ್ದಾನೆ. ಹ್ಮ್ ಪೂರ್ವೋ ಹಿ ಪ್ರಶ್ನೋ ಜೀವ ವಿಷಯ. ಹ್ಮ್ ಇಲ್ಲಿ ಮೊದಲನೇ ಪ್ರಶ್ನೆ ಯಾವುದು ಅಂತಂದ್ರೆ ಜೀವನ ವಿಷಯಕವಾಗಿರ್ತಕ್ಕಂಥದ್ದು. ಹ್ಮ್ ಯಾವುದು ಏಯಂ ಪ್ರೈತೆ ವಿಚಿಕಿತ್ಸಾ ಮನುಷ್ಯ ಅಂತೇನ ಮೊದಲು ಪ್ರಶ್ನೆ ಮಾಡಿದ್ನಲ್ಲ, ಹೌದು ಅದು ಜೀವನ ವಿಷಯಕವಾಗಿ. ಯಾಕೆ ಜೀವ ಅದಾನೋ ಇಲ್ಲವೋ ಇಷ್ಟೇ ಕೇಳೋಣ ಅವನಲ್ಲಿ ಹೌದು ಮೊದಲನೇದಾಗಿ. ಹ್ಮ್ ಅದಕ್ಕೆ ಏನಂದ್ರೆ ಅವರು ಪೂರ್ವೋ ಹಿ ಪ್ರಶ್ನೆ ಜೀವ ವಿಷಯ ಹ್ಮ್ ಏಯಂ ಪ್ರೀತಿ ವಿಚಿಕಿತ್ಸಾ ಮನುಷ್ಯ ಅಸ್ತಿತ್ವಕ್ಕೆ ನಮಸ್ತಿ ವಿಚಿಕಿತ್ಸಾ ಅಭಿಧಾನಾತ್. ಹ್ಮ್ ಅಂದ್ರೆ ಅಲ್ಲಿ ಜೀವನ ವಿಷಯಕವಾಗಿ ಅಂದ್ರೆ ಅವನು ಸತ್ತ ಮೇಲೆ ಇರ್ತಾನೋ ಇಲ್ಲವೋ ಅನ್ನೋದ್ರ ಬಗ್ಗೆ ಹ್ಮ್ ಈ ರೀತಿಯಾಗಿ ಅಲ್ಲಿ ಒಂದು ಸಂಶಯ ಅನ್ನುವಂತಹದ್ದು ಬಂದು ಅವನು ಕೇಳ್ಕೊಂಡಿದ್ದಾನೆ ಇಲ್ಲಿ. ಹ್ಮ್ ಜೀವಶ್ಚ ಧರ್ಮಾದಿ ಗೋಚರತ್ವಾತ್ ನ ಅನ್ಯತ್ರ ಅಧರ್ಮಾತ್ ಇತಿ ಪ್ರಶ್ನೆಂ ಅರ್ಹತಿ. ಹ್ಮ್ ಈ ಜೀವ ಧರ್ಮಾದಿಗಳಿಂದ ಕೂಡ್ಕೊಂಡಾನಂತ, ಹ್ಮ್ ಧರ್ಮಾದಿಗಳಿಗೆ ಗೋಚರನಾಗಿದ್ದಾನೆ ಅಂತ. ಹ್ಮ್ ಯಾರು ಜೀವನಾಗಿರ್ತಕ್ಕಂಥವನು ಹ್ಮ್ ಅವನನ್ನು ನಾವು ಧರ್ಮಕ್ಕಿಂತ ಬೇರೆ ಅಂತ ಹೇಳಕ್ ಬರಂಗಿಲ್ಲ. ಹೌದು ಹೌದು ಯಾಕಂದ್ರೆ ಅವನು ಧರ್ಮದಿಂದ ಈ ಧರ್ಮಾದಿಗಳಿಗೆ ಗೋಚರದಾನಂತ ಅವನು. ಹ್ಮ್ ಯಾಕೆ ನಾವು ಧರ್ಮಾದಿಗಳನ್ನು ಹೇಳೋದು ಜೀವನಲ್ಲೇ ಅಲ್ರಿ. ಹ್ಮ್ ಹೌದು ಧರ್ಮ ಅಧರ್ಮ ಪುಣ್ಯ ಪಾಪ ಹ್ಮ್ ಇವೆಲ್ಲ ಜೀವನಿಗೆ ಹೇಳ್ತೇವಲ್ರಿ. ಹ್ಮ್ ಅದಕ್ಕೆ ಧರ್ಮಾದಿಗಳಿಂದ ಯುಕ್ತನಾಗಿರುವುದರಿಂದ ಇದು ಜೀವ ವಿಷಯಕವಾಗಿರ್ತಕ್ಕಂಥದ್ದು. ಹ್ಮ್ ಆದ್ರೆ ಧರ್ಮಾದನ್ಯತ್ರ ಅಧರ್ಮಾದನ್ಯತ್ರ ಅನ್ನುವಂಥದ್ದು ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥದ್ದು. ಹ್ಮ್ ಅದಕ್ಕಂದ್ರೆ ಇಲ್ಲಿ ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿನ ಚೈಕೇತ ಜೀವಶ್ಚ ಧರ್ಮಾದಿ ಗೋಚರತ್ವಾತ್ ಹ್ಮ್ ನ ಅನ್ಯತ್ರ ಧರ್ಮಾತ್ ಇತಿ ಪ್ರಶ್ನ ಅರ್ಹತಿ. ಹ್ಮ್ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ನುವಂತ ಪ್ರಶ್ನೆ ಇದು ಜೀವನಿಗೆ ಹೊಂದಂಗಿಲ್ಲ, ಹ್ಮ್ ಇದು ಪರಮಾತ್ಮನಿಗೆ ಹೊಂದೈತಿದೆ ಈ ಪ್ರಶ್ನೆ. ಹ್ಮ್ ಅಲ್ಲಿ ಜೀವನ ಬಗ್ಗೆ ಕೇಳ್ಯಾನ ಅಂತ ಹೇಳೋನು, ಇಲ್ಲಿ ಪರಮಾತ್ಮನ ಬಗ್ಗೆ ಕೇಳ್ಯಾನ ಅಂತ ಹಿಂಗೆ ಇಟ್ಕೋಬಹುದಲ್ಲ ಅಂತ ಹ್ಮ್ ಇವನ ಆಕ್ಷೇಪ. ಹೌದು ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಂತೇನ ಮತ್ತೊಂದು ಪ್ರಶ್ನೆ ಕೇಳ್ಯಾನಲ್ಲ, ಹೌದು ಇದು ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥದ್ದು. ಯಾಕ ಪರಮಾತ್ಮನಲ್ಲಿ ಧರ್ಮ ಇಲ್ಲ ಅಧರ್ಮ ಇಲ್ಲ, ಹ್ಮ್ ಭೂತ ಭವ್ಯಗಳಿಗೆ ಅವನು ಬೇರೆಯಾಗಿರ್ತಕ್ಕಂಥವನು ಹ್ಮ್ ಅಂತೇಳಿ ಇಲ್ಲಿ ಪರಮಾತ್ಮನ ಬಗ್ಗೆ ಪ್ರಶ್ನೆ ಕೇಳ್ಯಾನಂತ ಹಿಂಗ್ ಇಟ್ಕೊಳ್ಳೋನು. ಹ್ಮ್ ಅದೇನು ಮೊದಲು ಕೇಳ್ಯಾನಲ್ಲ ಏಯಂ ಪ್ರತಿ ಚಿಕಿತ್ಸಾ ಮನುಷ್ಯ, ಹ್ಮ್ ಅದು ಜೀವನ ವಿಷಯಕವಾಗಿ. ಹ್ಮ್ ಯಾಕೆಂದ್ರೆ ಜೀವ ಧರ್ಮಾದಿಗಳಿಗೆ ಗೋಚರದಾನವನು. ಹ್ಮ್ ಆದ್ದರಿಂದ ಅದು ಜೀವನ ಪ್ರಶ್ನೆ, ಇದು ಪರಮಾತ್ಮನ ಪ್ರಶ್ನೆ ಅಂತ ಹೇಳಿ ಹಿಂಗ ಆಗಬಹುದಲ್ಲ ಅಂತ ಇವನ ಆಕ್ಷೇಪ. ಹೌದು ಪ್ರಾಜ್ಞಸ್ತು ಧರ್ಮಾದ್ಯತೀತತ್ವಾತ್. ಪ್ರಾಜ್ಞೆ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ. ಹ್ಮ್ ಪ್ರಾಜ್ಞೆ ಅಂದ್ರೆ ಪ್ರಕರ್ಷವಾದ ಜ್ಞಾನವುಳ್ಳವನು. ಹ್ಮ್ ಇಲ್ಲಿ ಪ್ರತ್ಯೇಗಾತ್ಮ ಅಥವಾ ಪರಮಾತ್ಮ ಅಂತ ನಾವು ಇಟ್ಕೊಳ್ಳೋಣ್ರಿ ಇಲ್ಲಿ. ಹ್ಮ್ ಅವನು ಧರ್ಮಾದ್ಯತೀತತ್ವಾತ್, ಹ್ಮ್ ಅವನಲ್ಲಿ ಧರ್ಮಾದಿಗಳಿಲ್ಲ, ಹ್ಮ್ ಅವನಲ್ಲಿ ಧರ್ಮನೂ ಇಲ್ಲ ಅಧರ್ಮನೂ ಇಲ್ಲ ಹ್ಮ್ ಪರಮಾತ್ಮನಲ್ಲಿ. ಹ್ಮ್ ಜೀವನಿಗೆ ಬೇಕಾದ್ರೆ ನಾವು ಹೇಳ್ಬೋದು ಜೀವನಲ್ಲಿ. ಹೌದು ಆದ್ರಿಂದ ಇಲ್ಲಿ ಮೊದಲನೇ ಪ್ರಶ್ನೆ ಅದು ಜೀವ ವಿಷಯಕವಾಗಿರ್ತಕ್ಕಂಥದ್ದು. ಹ್ಮ್ ಧರ್ಮಾದನ್ಯತ್ರ ಅಧರ್ಮಾದನ್ಯತ್ರ ಅನ್ನುವಂತ ಪ್ರಶ್ನೆ ಅನ್ನುವಂಥದ್ದು ಇದು ಹ್ಮ್ ಪರಮಾತ್ಮನ ವಿಷಯಕವಾಗಿರ್ತಕ್ಕಂಥ ಪ್ರಶ್ನೆ ಅಂತ. ಮತ್ತೆ ಇಲ್ಲಿ ಎರಡು ಪ್ರಶ್ನೆ ಆಗತ್ತಾವಂತ. ಹ್ಮ್ ಅನ್ಯತ್ರ ಧರ್ಮಾತಿಥಿ ಪ್ರಶ್ನೆಂ ಅರ್ಹತಿ. ಹ್ಮ್ ಆದ್ದರಿಂದ ಇಲ್ಲಿ ಜೀವನಿಗೆ ಧರ್ಮಾದಿ ಗೋಚರಗಳಾಗಿರುವುದರಿಂದ ಅವನಿಗೆ ಈ ಅನ್ಯತ್ರ ಧರ್ಮಾತ್ ಅನ್ನುವಂತ ಪ್ರಶ್ನೆ ಅನ್ನುವಂತಹದ್ದು ಅವನಿಗೆ ಸಂಭವಿಸುವುದಿಲ್ಲ ಅಂತ, ಹ್ಮ್ ಅವನಿಗೆ ಅದು ಹೊಂದುದಿಲ್ಲ ಅಂತಾರ. ಹ್ಮ್ ಪ್ರಾಜ್ಞೆ ಏನದನವನು ಧರ್ಮಾದಿಗಳಿಗೆ ಅತೀತನಾಗಿರುವುದರಿಂದ ಹ್ಮ್ ಅನ್ಯತ್ರ ಧರ್ಮಾತಿಥಿ ಪ್ರಶ್ನೆ ಅರ್ಹತಿ.
ಹ್ಮ್ ಅನ್ಯತ್ರ ಧರ್ಮಾತ್ ಅನ್ನುವಂತ ಪ್ರಶ್ನೆ ಇದು ಪರಮಾತ್ಮನಿಗೆ ಹೊಂತದಿದು. ಹ್ಮ್ ಪ್ರಶ್ನಚ್ಛಾಯಾಚನ ಸಮಾನ ಲಕ್ಷ್ಯತೆ. ಹ್ಮ್ ಇಲ್ಲಿ ಪ್ರಶ್ನದ ಛಾಯೆ ಅನ್ನುವಂತಹದ್ದು ಕೂಡ ಇಲ್ಲಿ ಹ್ಮ್ ಹಾಗೆ ಇರುವಂತೆ ಇಲ್ಲಿ ಕಾಣುವುದಿಲ್ಲ ಅಂತ. ಹ್ಮ್ ಆ ಪ್ರಶ್ನದ ಛಾಯೆಯು ಕೂಡ ಹಾಗೆ ಐತಿ ಅಂತೇಳಿ ನಮಗ ಹ್ಮ್ ಕಾಣಿಸೋದಿಲ್ಲ ಅಂತ ಹೇಳ್ತಾರ ಅವರು. ಹೌದೌದು. ನ ಪೂರ್ವಶೈವ ಉತ್ತರತ್ರ ಅನುಕರ್ಷಣಂ ಇತಿ ಚೇತ್ ನ ಅಥವಾ ನ ಪೂರ್ವಶೈವ ಉತ್ತರತ್ರ ಅನುಕರ್ಷಣಂ. ಹ್ಮ್ ಮತ್ ಇನ್ನೂ ಒಂದು ಮಾತು ಏನ್ ಹೇಳಿದ ಅಂತಂದ್ರೆ, ಹ್ಮ್ ಆ ಹಿಂದೇನ ಪ್ರಶ್ನೆ ಮಾಡಿದ್ನಲ್ರಿ, ಹ್ಮ್ ಹಿಂದ ಅವನೊಂದು ಪ್ರಶ್ನೆ ಮಾಡಿದ್ದ, ಹ್ಮ್ ಅದೇ ಪ್ರಶ್ನೆಯನ್ನ ಇಲ್ಲಿ ಮುಂದೆ ಎಳ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಹಾಗೂನು ಹೇಳಕ್ ಬರಂಗಿಲ್ಲ ಅಂತ. ಹ್ಮ್ ಆ ಹಿಂದೇನ ಅನ್ಯತ್ರ ಯಾವ್ದದು ಎಯಂ ಪ್ರೇತ ವಿಚಿಕಿತ್ಸಾ ಮನುಷ್ಯ ಅಂತೇಳಿ ಹ್ಮ್ ಆ ಪ್ರಶ್ನೆಯನ್ನೇ ಇಲ್ಲಿ ಆಕರ್ಷಣೆ ಮಾಡಿ ಅಲ್ಲಿಂದ ಎಳ್ಕೊಂಡು ಬಂದು ಇಲ್ಲಿ ಅನ್ಯತ್ರ ಧರ್ಮಾತ್ ಅನ್ನುವಂತ ಪ್ರಶ್ನೆಯನ್ನ ಹ್ಮ್ ಮಾಡಿದಾನ ಅನ್ನುವಂಥದ್ದು ಅದು ಕೂಡ ಸಂಭವಿಸುವುದಿಲ್ಲ. ಯಾಕಂದ್ರೆ ಅದು ಜೀವನ ಪ್ರಶ್ನೆ, ಇದು ಪರಮಾತ್ಮನ ಪ್ರಶ್ನೆ. ಈ ಪ್ರಶ್ನೆಗಳು ಭಿನ್ನ ಭಿನ್ನ ಅದಾವಲ್ಲ ಅಂತ ಹ್ಮ್ ಇಷ್ಟು ಪೂರ್ವ ಪಕ್ಷಿ ಹೇಳಿದ್ರೆ ಹ್ಮ್ ಇನ್ನು ಇದಕ್ಕೆ ಸಿದ್ಧಾಂತವನ್ನ ಹೇಳ್ತಾರೆ. ಇದಕ್ಕೆ ಹ್ಮ್ ಇಷ್ಟು ಪೂರ್ವ ಪಕ್ಷ ಪ್ರಶ್ನೆ ಇದ್ರೆ ಹೌದು ಹೌದು. ಇಲ್ಲಿ ನ ಅನ್ನುವಂತಹದ್ದು ಹ್ಮ್ ಇಲ್ಲಿ ನೀನು ಹೇಳತಕ್ಕಂತ ವಿಚಾರ ಇದು ಸರಿ ಅಲ್ಲ, ಹ್ಮ್ ಇದು ಒಪ್ಪತಕ್ಕಂತದ್ದಲ್ಲ. ಹ್ಮ್ ಯಾಕಂತಂದ್ರೆ ಜೀವ ಪ್ರಾಜ್ಞಯೋ ಏಕತ್ವ ಅಭ್ಯುಪಗಮಾತ್. ಹ್ಮ್ ಇಲ್ಲಿ ಜೀವ ಮತ್ತು ಪ್ರಾಜ್ಞೆ ಅಂದ್ರೆ ಪರಮಾತ್ಮ ಅಂತೆ. ಹ್ಮ್ ಈ ಜೀವ ಮತ್ತು ಪರಮಾತ್ಮ ಇವ್ರು ಏನದಾರ ಅಂತಂದ್ರೆ ಇವರು ಏಕತ್ವ, ಹ್ಮ್ ಇವರು ಅಭೇದದಾರ ಅಂತ. ಇವರು ಹ್ಮ್ ಜೀವ ಪರಮಾತ್ಮ ಬೇರೆ ಅಲ್ಲವೇ ಅಲ್ಲ. ಹ್ಮ್ ನಾವು ಸುಮ್ಮನೆ ಶರೀರ ಉಪಾಧಿ ಇಟ್ಟುಕೊಂಡು ಜೀವ ಅಂತ ಹೇಳ್ತೀವಿ. ಹೌದೌದು. ಈ ದೇಹ ಉಪಾಧಿ ಹೋಗ್ಬಿಟ್ರೆ ಇಲ್ಲಿ ಜೀವ ಅನ್ನೋದು ಎಲ್ಲಿ ಉಳಿತೈತಿ ಇವಾಗ? ಹ್ಮ್ ಕರೆಕ್ಟ್. ಈ ಶರೀರ, ಇಂದ್ರಿಯ, ಪ್ರಾಣ, ಅಂತಃಕರಣಗಳು ಇವು ಆತ್ಮನಿಗೆ ಉಪಾಧಿ ಆಗ್ಯಾವ. ಇವು ಈ ಉಪಾಧಿಯಲ್ಲಿ ಅಭಿಮಾನ ಮಾಡ್ಕೊಂಡಾನ. ಇದು ನಾನಂತ ತಿಳ್ಕೊಂಡು ಇವ ಜೀವ ಅಂತ ಅನಿಸ್ಕೊಂಡ. ಆದ್ರೆ ವಾಸ್ತವಿಕವಾಗಿ ಅವನಿಗೆ ಇವುಗಳ ಸಂಬಂಧವೇ ಇಲ್ಲ ಅಂತ. ದೇಹದ ಸಂಬಂಧನೂ ಇಲ್ಲ, ಇಂದ್ರಿಯ ಸಂಬಂಧನೂ ಇಲ್ಲ, ಅಂತಃಕರಣ ಸಂಬಂಧನೂ ಇಲ್ಲ. ಇಲ್ಲಿ ಜೀವೋ ಬ್ರಹ್ಮೈವ ನಾಪರಹ ಅಂದ್ರೆ ಜೀವನು ಪರಮಾತ್ಮ ಸ್ವರೂಪನೇ ಅದಾನಂತ. ಪರಮಾತ್ಮ ಅಂತಂದ್ರೆ ಇಲ್ಲಿ ಮಾಯಾ ಉಪಾಧಿ ರಹಿತನಾಗಿರ್ತಕ್ಕಂಥವನು, ನಿರ್ಗುಣ ನಿರಾಕಾರವಾದ ಪರಬ್ರಹ್ಮ. ಪರಬ್ರಹ್ಮನಿಗೂ ಮತ್ತು ಇಲ್ಲಿ ಜೀವ ಅಂದ್ರೆ ಏನು, ಈ ಉಪಾಧಿ ರಹಿತವಾಗಿರ್ತಕ್ಕಂಥ ಈ ಪ್ರತ್ಯೇಗಾತ್ಮ ಅಂತ ಏನು ಕರಿತೇವಲ್ಲ, ಆ ಪ್ರತ್ಯೇಗಾತ್ಮನಿಗೂ ಪರಮಾತ್ಮನಿಗೂ ಅಭೇದ ಅದ ಅಂತ. ನಾವು ಒಂದೇ ಅಂತ ಹೇಳ್ತೀವಿ ಅಂತ ಹೇಳ್ತಾರ ಅವ್ರಿಲ್ಲಿ. ಜೀವ ಪ್ರಾಜ್ಞೆಯೋರ್ ಏಕತ್ವ ಅಭ್ಯುಪಗಮಾತ್. ನಾವ್ ಇದನ್ನ ಒಪ್ಕೊಂಡ್ಬಿಟ್ಟೇವಿ, ಜೀವ ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ ಅಂತೇಳಿ. ಇಲ್ಲಿ ಪ್ರಾಜ್ಞನಿಗೂ ಜೀವನಿಗೂ ಯಾವುದೇ ಭೇದತ್ವ ಅನ್ನುವಂತಹದ್ದಿಲ್ಲ, ಅವರು ಅಭೇದ ಆಗಿದ್ದಾರೆ ಅಂತ. ಭವೇತ್ ಪ್ರಷ್ಟವ್ಯ ಭೇದಾತ್ ಪ್ರಶ್ನೆ ಭೇದ. ಈಗ ಒಂದ್ ವೇಳೆ ಅವರು ಜೀವ ಬೇರೆ ಬ್ರಹ್ಮ ಬೇರೆ ಅಥವಾ ಪ್ರಾಜ್ಞೆ ಬೇರೆ, ಪ್ರಾಜ್ಞೆ ಅಂದ್ರೆ ಬ್ರಹ್ಮ ಪರಮಾತ್ಮ, ಇಲ್ಲಿ ಜೀವ ಬೇರೆ ಮತ್ತು ಈ ಪ್ರಾಜ್ಞೆ ಬೇರೆ ಅಂದ್ರೆ ಪರಮಾತ್ಮ ಬೇರೆ ಅಂತ ಆಗಿದ್ರೆ ಅವಾಗ ಪ್ರಷ್ಟವ್ಯ ಭೇದಾತ್ ಪ್ರಶ್ನೆ ಭೇದ. ಹೌದಪ್ಪ, ಅವಾಗ ಜೀವಂದು ಒಂದು ಪ್ರಶ್ನೆ, ಆಮೇಲೆ ಪರಮಾತ್ಮ ಒಂದು ಪ್ರಶ್ನೆ ಅಂತ ಹೇಳಿ ಎರಡು ಪ್ರಶ್ನೆಗಳು ಆಗ್ತಿದ್ವು. ಅವಾಗ ಎರಡು ಪ್ರಶ್ನೆ ಆಗ್ತಿದ್ವು ಅಲ್ರ ಅವಾಗ. ಜೀವ ಬೇರೆ ಅದಾನ ಮತ್ತೆ ಈ ಪ್ರಾಜ್ಞೆನೇ ಬೇರೆ ಅದಾನ. ಅದು ಮೊದಲಿಂದ ಜೀವನ ಪ್ರಶ್ನೆ, ಇದು ಎರಡನೇದು ಪರಮಾತ್ಮನ ಪ್ರಶ್ನೆ ಮಾಡಿದಾನ ಅಂತ ಆಗ್ತಿತ್ತದು. ಯಾವಾಗ ಜೀವ ಬ್ರಹ್ಮ ಬೇರೆ ಬೇರೆ ಅಂತ ಆಗಿದ್ರ. ಆದ್ರೆ ಇಲ್ಲಿ ಅವ್ರು ಬೇರೆ ಬೇರೆ ಅಲ್ಲಲ್ಲ, ಜೀವ ಬೇರೆ ಅಲ್ಲ ಬ್ರಹ್ಮ ಬೇರೆ ಅಲ್ಲ, ಒಂದೇ ಆಗ್ಬಿಟ್ಟಿದಾರ. ಯದಿ ಅನ್ಯಃ ಜೀವ ಪ್ರಾಜ್ಞಾತ್ ಸ್ಯಾತ್, ಜೀವನು ಪ್ರಾಜ್ಞನಿಗಿಂತಲೂ ಭಿನ್ನವಾಗಿದ್ದರೆ ಅವಾಗ ಇಲ್ಲಿ ಕೇಳುವಂತ ಪ್ರಶ್ನೆಗಳು ಬೇರೆ ಬೇರೆ ಅಂತ ಆಗ್ತಿತ್ತು. ಆದ್ರೆ ನತು ಅನ್ಯತ್ವಮಸ್ತಿ, ಆದ್ರೆ ಇಲ್ಲಿ ಜೀವ ಪರಮಾತ್ಮನಿಗಿಂತ ಬೇರೆ ಎನ್ನುವಂತಹದ್ದು ಇಲ್ಲವೇ ಇಲ್ಲ. ಜೀವ ನಾವು ಪರಮಾತ್ಮ ಬೇರೆ ಅಂತ ಹೇಳುವುದೇ ಇಲ್ಲ, ನಾವು ಒಪ್ಕೊಂಡ್ಬಿಟ್ಟೇವೆ. ಜೀವ ಬ್ರಹ್ಮನೇ ಅಂತ ಒಪ್ಕೊಂಡ್ಬಿಟ್ಟಿದ್ದೇವಲ್ಲ. ಯಾಕೆ ತತ್ವಮಸಿ ಇತ್ಯಾದಿ ಶ್ರುತ್ಯಂತರಿಭ್ಯ. ಛಾಂದೋಗ್ಯೋಪನಿಷತ್ನಲ್ಲಿ ತತ್ವಮಸಿ ಮಹಾವಾಕ್ಯ. ತತ್ವಂ ಅಸಿ, ತತ್ ಅಂದ್ರೆ ಆ ಪರಬ್ರಹ್ಮನೇ,
ತ್ವಮ್ ಅಂದ್ರೆ ನೀನದಿ, ಆ ಪರಬ್ರಹ್ಮನೇ ನೀನದಿ ಅಂತ ಹೇಳಿ ನಮಗ್ ಶ್ರುತಿನೇ ಹೇಳ್ತೈತಲ್ಲ. ಶ್ರುತಿ ಹೇಳುವುದರಿಂದ ಇಲ್ಲಿ ನೀನು ಅಂದ್ರೆ ಯಾರು? ಜೀವ. ತತ್ ಅಂದ್ರೆ ಆ ಪರಬ್ರಹ್ಮ, ಆ ಪರಮಾತ್ಮನೇ ನೀನದಿ ಅಂತ. ನಿನಗೂ ಪರಮಾತ್ಮನಿಗೂ ಭೇದ ಇಲ್ಲೇ ಇಲ್ಲ, ಆ ಪರಮಾತ್ಮನೇ ನೀನಾಗಿದ್ದಿ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಾದ್ ಹೇಳ್ತಾ ಇರುವುದರಿಂದ ಇಹ ಚ ಅನ್ಯತ್ರ ಧರ್ಮಾತ್ ಇತ್ಯಸ್ಯ ಪ್ರಶ್ನಸ್ಯ ಪ್ರತಿವಚನಂ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅವನು ನಚಿಕೇತ? ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅಂತ ಪ್ರಶ್ನೆ ಕೇಳಿದ್ದವನು. ಧರ್ಮಕ್ಕಿಂತಲೂ ಬೇರೆಯಾಗಿ, ಅಧರ್ಮಕ್ಕಿಂತಲೂ ಬೇರೆಯಾಗಿ, ಭೂತ ಭಾವ್ಯಕ್ಕಿಂತಲೂ ಭಿನ್ನವಾಗಿರ್ತಕ್ಕಂತ ವಸ್ತುವನ್ನು ನನಗೆ ಹೇಳು ಅಂತಂದಾಗ ಅದಕ್ಕೆ ಪ್ರತಿವಚನ ಅಂದ್ರೆ ಅದಕ್ಕೆ ಉತ್ತರ. ಯಮಧರ್ಮ ಆ ಪ್ರಶ್ನೆಗೆ ಏನು ಉತ್ತರ ಕೊಟ್ಟವನು? ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್. ಅಂದ್ರೆ ಇಲ್ಲಿ ಅವನು ಹುಟ್ಟೋದಿಲ್ಲ ಮತ್ತು ಸಾಯೋದಿಲ್ಲ. ಯಾವುದು ಜನನ ಮರಣಗಳಿಂದ ರಹಿತವಾಗಿರ್ತಕ್ಕಂಥದ್ದೈತೋ, ಜನನ ಮರಣ ಪ್ರತಿಷೇಧೇನ, ಅಲ್ಲಿ ಜನನ ಮರಣಗಳನ್ನ ನಿಷೇಧ ಮಾಡೈತಿ. ಯಾರಿಗೆ? ಪರಮಾತ್ಮನಿಗೆ. ಪರಮಾತ್ಮನಿಗೆ ಹುಟ್ಟು ಸಾವುಗಳು ಇಲ್ಲ ಅಂತ. ಪರಮಾತ್ಮ ಹುಟ್ಟು ಸಾವುಗಳನ್ನುವಂತದ್ದು ಅವನಿಗೆ ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ಅವನು ಹುಟ್ಟೋದಿಲ್ಲ, ಅವನು ಸಾಯೋದಿಲ್ಲ ಅಂತ ಹೇಳಿ ಮತ್ತವ ಸರ್ವಜ್ಞದಾನ. ಪರಮಾತ್ಮ ಸರ್ವಜ್ಞನಾಗಿರುವುದರಿಂದ ಹುಟ್ಟು ಸಾವುಗಳನ್ನ ಅಲ್ಲಿ ಅಲ್ಲಗಳೆದಾರ ಅಂತ. ಪ್ರತಿಷೇಧ ಏನಂತಂದ್ರೆ ಏನು? ಅಲ್ಲಗಳೆದಿದ್ದಾರೆ ಅಂತ. ಜನ್ಮ ಮರಣ ಪ್ರತಿಷೇಧೇನ ಪ್ರತಿಪಾದ್ಯಮಾನಂ ಶಾರೀರ ಪರಮೇಶ್ವರಯೋ ಅಭೇದಂ ದರ್ಶಯತಿ. ಹೀಗೆ ಅಲ್ಲಿ ಜನ್ಮ ಮರಣಗಳನ್ನ ಅಲ್ಲಗಳೆದಿದ್ದರಿಂದ ಆ ಪ್ರತಿಪಾದ್ಯಮಾನವಾಗಿರತಕ್ಕಂತ ಯಾವ ಪರಮಾತ್ಮನದಾನಲ್ಲ ಅವನಿಗೂ ಶಾರೀರ ಪರಮೇಶ್ವರಯೋಹು. ಶಾರೀರ ಅಂತಂದ್ರೆ ಇಲ್ಲಿ ಜೀವ, ಜೀವ ಮತ್ತು ಪರಮೇಶ್ವರನಿಗೆ ಅಭೇದವನ್ನೇ ತೋರಿಸಿದ್ದಾರೆ. ಅಭೇದಂ ದರ್ಶಯತಿ ಅಂತ. ಇಲ್ಲಿ ಜೀವ ಮತ್ತು ಪರಮಾತ್ಮರಿಗೆ ಇಲ್ಲಿ ಅಭೇದವೇ ಸಿದ್ಧ ಆಕೈತೆ ಹೊರತು ಇಲ್ಲಿ ಭೇದ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ. ಈ ಮಾತನ್ನ ಶ್ರುತಿನ ಹೇಳ್ಕೊಂಬಂತಲ್ಲ. ನಜಾಯತೆ ಮೃತ್ಯವ ವಿಪಶ್ಚಿತ್ ಅಂತ ಹೇಳಿ ಆ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮನಿಗೆ ಹುಟ್ಟು ಸಾವು ಯಾವುದು ಇಲ್ಲ ಅಂತೇಳಿ ಈ ರೀತಿಯಾಗಿ ಹುಟ್ಟು ಸಾವುಗಳನ್ನ ಅಲ್ಲಿ ಅಲ್ಲಗಳದು ಪ್ರತಿಪಾದನೆ ಮಾಡಿದ್ದಾರೆ ಅಂತ. ಅದರಿಂದ ನಮ್ಗೆ ಏನು ಗುರ್ತಾಕೈತಿ ಅಂದ್ರೆ ಇಲ್ಲಿ ಜೀವ ಮತ್ತು ಪರಮೇಶ್ವರನಿಗೆ ಅಭೇದವನ್ನ ತೋರಿಸಿದ್ದಾರೆ ಅಂತ ನಮ್ಗೆ ಸಿದ್ಧ ಆಕೈತಿ ಅಂತ. ಸತಿ ಪ್ರಸಂಗೆ ಪ್ರತಿಷೇಧೋ ಭಾಗಿ ಭವತಿ. ಅಂದ್ರೆ ಒಂದು ಹುಟ್ಟು ಸಾವುಗಳ ಪ್ರಸಂಗ ಅನ್ನುವಂತಾದ್ ಇದ್ರ, ಸತಿ ಅಂದ್ರೆ ಏನು? ಪ್ರಸಂಗೆ. ಸತಿ ಪ್ರಸಂಗೆ ಹುಟ್ಟು ಸಾವುಗಳ ಒಂದು ಪ್ರಸಂಗ ಅನ್ನುವಂತಹದ್ದು ಇದ್ದದ್ದಾದರೆ ಪ್ರತಿಷೇಧೋ ಭಾಗಿ ಭವತಿ. ಅವುಗಳನ್ನ ಅಲ್ಲಗಳಿಬೇಕನ್ನುವಂತಹದ್ದು ಅದು ಹೊಂದುತ್ತಿತ್ತು ಅಂತ. ಅವನಿಗೆ ಹುಟ್ಟು ಸಾವದಾವ ಅಂತಂದ್ರ ಅವನಿಗೆ ಹುಟ್ಟಿಲ್ಲಪ್ಪ, ಅವನಿಗೆ ಸಾವಿಲ್ಲ ಅಂತೇಳಿ ಹಿಂಗ ಅದನ್ನ ಅಲ್ಲಗಳೆಯುವಂತಹದ್ದು, ಅದನ್ನ ನಿಷೇಧ ಮಾಡ್ತಕ್ಕಂತಹದ್ದು ಅದು ಹೊಂದುತ್ತಿತ್ತು ಅಂತ. ಅವ ಹುಟ್ಟೇ ಇಲ್ಲ ಸಾವೇ ಇಲ್ಲ ಅಂದ ಬಳಕ ಮತ್ ಹುಟ್ಟು ಸಾವುಗಳು ಇಲ್ಲದೆ ಇರತಕ್ಕಂತ ವಸ್ತುವಿಗೆ ಮತ್ತ ಅಲ್ಲಿ ಅಲ್ಲಗಳೆಯುವಂತಹದ್ದು ಅಲ್ಲಿ ಆಗ್ತದೇನೋ ಅಂತಂದ್ರೆ ಇಲ್ಲ, ಆ ಪ್ರಸಂಗವೇ ಇಲ್ಲ ಅಂತಾರ ಅವರು. ಆ ಹುಟ್ಟು ಸಾವುಗಳ ಪ್ರಸಂಗ ಇದ್ರಲ್ಲ ಅಲ್ಲ ಅವಳನ್ನ ಅಲ್ಲಗಳೆಯುವಂತಹದ್ದು ಅದು ಹೊಂದುತ್ತಿತ್ತು. ಪ್ರಸಂಗಶ್ಚ ಜನ್ಮ ಮರಣಯೋಹೋ ಶರೀರ ಸಂಸ್ಪರ್ಶಾತ್ ಶಾರೀರಸ್ಯ ಭವತಿ ನ ಪರಮೇಶ್ವರಸ್ಯ. ಈಗ ಪ್ರಸಂಗದೊಳಗ ಜನ್ಮ ಮರಣಗಳು, ಈಗೇನು ಹುಟ್ಟು ಸಾವುಗಳದಾವಲ್ಲ ಇವು ಶರೀರ ಸಂಬಂಧದಿಂದ ಆಕ್ಕವಿಲ್ರಿ ನಮಗ. ಶರೀರ ಸಂಸ್ಪರ್ಶಾತ್, ಶರೀರ ಸಂಬಂಧವನ್ನು ಇಟ್ಟುಕೊಂಡೇ ಅವನು ಹುಟ್ಟಿದ, ಅವನು ಸತ್ತ, ಈಗ ನಾವು ಪ್ರಯೋಗ ಮಾಡ್ತೇವೆ. ಹುಟ್ಟಿದ ಯಾವ ಶರೀರವನ್ನು ಇಟ್ಕೊಂಡೆ ಹೇಳ್ತೇವಿಲ್ರಿ. ಈಗ ಆತ್ಮನಿಗಿಲ್ಲ ಹುಟ್ಟಿಲ್ಲ ಸಾವಿಲ್ಲ, ಆದ್ರೆ ಶರೀರ ಸಂಬಂಧವನ್ನ ಇಟ್ಟುಕೊಂಡು ಹುಟ್ಟು ಸಾವುಗಳನ್ನ ಯಾರಿಗೆ ಹೇಳ್ತೇವೆ ನಾವು? ಶಾರೀರಸ್ಯ, ಜೀವನಿಗೆ. ಜೀವ ಹುಟ್ಟಿದ, ಜೀವ ಸಾಯುತ್ತಾನೆ. ಯಾಕಂದ್ರೆ ಎದನ್ನೇ ನೋಡ್ಕೊಂಡು ಹೇಳ್ತೇವೆ ನಾವು? ದೇಹವನ್ನು ಇಟ್ಕೊಂಡು ಹೇಳ್ತೇವಲ್ರಿ. ಇವಾಗ ಆ ದೇಹದ ಸಂಬಂಧವನ್ನ ಇಟ್ಟುಕೊಂಡು
ದೇಹೋ ಮ್ರಿಯತೆನ ಜೀವೋ ಮ್ರಿಯತೆ ಅಂತ ಶ್ರುತಿ ಅದ್ರಿ. ಹ್ಮ್ ದೇಹ ಸಾಯ್ತೈತೆ ಹೊರತು ಜೀವ ಸಾಯಂಗಿಲ್ಲ. ಹ್ಮ್ ಜೀವ ಅಮರದಾನ ಅವನು, ಹೌದು ಹೌದು. ಅವನಿಗೆ ಹುಟ್ಟು ಸಾವು ಇಲ್ಲ. ಹ್ಮ್ ಈ ಶರೀರ ಜೀರ್ಣತೆ ಬಿಟ್ಟು ಬಿಡ್ತಾನ, ಮತ್ತೊಂದು ಶರೀರಕ್ಕೆ ಹೋಗ್ತಾನ ಅವನು. ಹ್ಮ್ ಶರೀರ ಬದಲಾವಣೆ ಮಾಡ್ತಾನೆ ಹೊರತು ಹ್ಮ್ ಈಗ ಒಬ್ಬ ಒಂದ್ ಮನಿ ಬಿಟ್ಟು ಮತ್ತೊಂದ್ ಮನಿಗೆ ಹೋದ ಅಂತಂದ್ರ ಹ್ಮ್ ಮತ್ತ ಆ ವ್ಯಕ್ತಿ ಅದಾನಿಲ್ಲ, ಮನಿ ಈ ಮನಿ ಏನೋ ಬಿಟ್ಟ ಖಾಲಿ ಮಾಡಿದ ಇದನ್ನ ಹೌದು ಹೌದು. ಮತ್ತೊಂದ್ ಮನಿಗೆ ಹೋದಾನಂದ್ರ ಅದಾನಲ್ರಿ ಮತ್ತವ ಅವ ಸತ್ ಅಂತ ಅರ್ಥನ್ರಿ ಅದು ಇಲ್ಲ. ಹ್ಮ್ ಅಲ್ಲ. ಹ್ಮ್ ಹಂಗ ಇಲ್ಲಿ ಜೀವ ಈ ಶರೀರ ಬಿಟ್ಟಾನ, ಮತ್ತೊಂದ್ ಶರೀರದಾಗ ಹೋಗ್ಯಾನ ಈಗ, ಹ್ಮ್ ಅಂದ್ರೆ ಸತ್ ಅಂತ ಅರ್ಥನ್ರಿ ಅದು. ಇಲ್ಲ ಇಲ್ಲ. ಹ್ಮ್ ಸತ್ ಅಂದ್ರೆ ನಾಶ ಆಗುದು ಅಂತ. ಹ್ಮ್ ಅಂದ್ರೆ ಜೀವನಿಗೆ ಸಾವಿಲ್ಲ, ಜೀವ ಸಾಯಂಗಿಲ್ಲ, ಯಾವತ್ತೂ ಸಾಯಂಗಿಲ್ಲ ಅವ. ಹೌದು. ಅವನ ದೇಹ ಸಾಯ್ತದ. ಹ್ಮ್ ಆ ದೇಹದ ಸಂಸ್ಪರ್ಶದಿಂದಲೇ ಅಂದ್ರೆ ದೇಹದ ಸಂಬಂಧದಿಂದಲೇ ಹ್ಮ್ ಇಲ್ಲಿ ಹುಟ್ಟು ಸಾವುಗಳನ್ನ ಹ್ಮ್ ಯಾರಿಗೆ ಹೇಳ್ತೀವಿ ನಾವು? ಹ್ಮ್ ಜೀವನಿಗೆ ಸಂಬಂಧ ಐತಲ್ರಿ, ಶರೀರ ಸಂಬಂಧ. ಹೌದು ಹೌದು. ಆ ಜೀವನಿಗೆ ಶರೀರ ಸಂಬಂಧ ಇರುವುದರಿಂದ ಹ್ಮ್ ನಾವು ಅವನಿಗೆ ಹುಟ್ಟು ಸಾವುಗಳನ್ನ ಹೇಳಬಹುದು ಇಲ್ಲಿ. ಹ್ಮ್ ಆದ್ರೆ ಪರಮೇಶ್ವರನಿಗೆ, ಪರಮಾತ್ಮನಿಗೆ ಹ್ಮ್ ನ ಪರಮೇಶ್ವರಸ್ಯ ಹ್ಮ್ ಅಂದ್ರೆ ಪರಮೇಶ್ವರನಿಗೆ ಹ್ಮ್ ಜನ್ಮ ಮರಣಗಳನ್ನ ನಾವು ಹೇಳಲಿಕ್ಕಾಗುವುದಿಲ್ಲ. ಹ್ಮ್ ತಥಾ ಹಾಗೆ ಸ್ವಪ್ನಾಂತಂ ಜಾಗರಿತಾಂತಂ ಚೌಭೌ ಏನಾನು ಪಶ್ಯತಿ ಮಹಾಂತಂ ವಿಭುಮಾತ್ಮಾನಂ ಮತ್ವಾಧೀರೋ ನ ಶೋಚತಿ. ಹ್ಮ್ ಮತ್ತದೇ ಕಠೋಪನಿಷತ್ತಿನಲ್ಲಿ ಹ್ಮ್ ಸ್ವಪ್ನಾಂತಂ ಅಂದ್ರೆ ಸ್ವಪ್ನಾವಸ್ಥೆಯನ್ನ, ಹ್ಮ್ ಜಾಗರಿತಾಂತಂ ಹ್ಮ್ ಜಾಗೃತಾವಸ್ಥೆಯನ್ನ, ಹ್ಮ್ ಚೋಭೌ ಹ್ಮ್ ಇವೆರಡನ್ನ ಹ್ಮ್ ಏನಾನು ಪಶ್ಯತಿ ಹ್ಮ್ ಯಾವನಿಂದ ಅರಿಯುತ್ತಾನೆಯೋ, ಹ್ಮ್ ಅಂದ್ರೆ ಇವನ್ ಅರಿಯ ಒಬ್ಬ ಬೇಕಲ್ರಿ. ಹೌದು ಹೌದು. ಸ್ವಪ್ನವನ್ನ ಮತ್ತು ಎಚ್ಚರವನ್ನ, ಹ್ಮ್ ಎಚ್ಚರ ಸ್ವಪ್ನವನ್ನ ಅರಿತಕ್ಕಂಥವ್ನು ಯಾರು? ಹ್ಮ್ ಏನ ಅನುಪಶ್ಯತಿ ಅಂತ, ಹ್ಮ್ ಯಾವನಿಂದ ಅರಿಯಲ್ಪಡ್ತದೋ ಹ್ಮ್ ಅವನು ಅಂತ. ಅವನು ಯಾರು? ಹ್ಮ್ ಮಹಾಂತಂ, ಅವನು ಮಹಾಂತನಾಗಿರ್ತಕ್ಕಂಥವನು. ಹ್ಮ್ ವಿಭು, ವ್ಯಾಪಕನಾಗಿರ್ತಕ್ಕಂಥವನು. ಹ್ಮ್ ಆತ್ಮಾನಂ ಮದ್ಧೀರೋ ಮತ್ವ ಹ್ಮ್ ಅಂತ ಆತ್ಮನನ್ನ, ವ್ಯಾಪಕನಾಗಿರ್ತಕ್ಕಂಥ ಮಹಾಂತನಾಗಿರ್ತಕ್ಕಂಥ ಜಾಗ್ರ ಸ್ವಪ್ನಗಳನ್ನ ಇವೆರಡನ್ನು ಅರಿತಕ್ಕಂಥವನು ಹ್ಮ್ ಯಾವದಾನಲ್ಲ ಹ್ಮ್ ಅವನನ್ನ ಮತ್ವ ಧೀರನಾಗಿರ್ತಕ್ಕಂಥ ಪುರುಷ ತಿಳ್ಕೊಂಡು ಹ್ಮ್ ನ ಶೋಚತಿ, ಹ್ಮ್ ಅವನು ದುಃಖವನ್ನ ಮಾಡೋದಿಲ್ಲ ಅಂತ ಹ್ಮ್ ಅಲ್ಲಿ ಕಠೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಅಂದ್ರೆ ಇಲ್ಲಿ ಜಾಗ್ರ ಮತ್ತು ಸ್ವಪ್ನ ಹ್ಮ್ ಇವು ಯಾವನಿಂದ ಅರಿಸ್ಕೊಳ್ತಾವೆ ಅಂತಂದ್ರೆ ಹ್ಮ್ ಆತ್ಮನಿಂದಲೇ. ಹೌದು. ಆತ್ಮನಲ್ಲಿ ಜಾಗ್ರವನ್ನ ಬೆಳಗುವವನು ಅವನೇ, ಹ್ಮ್ ಸ್ವಪ್ನವನ್ನ ಬೆಳಗುವವನು ಅವನೇ. ಹೌದು ಹೌದು. ಈ ಎರಡು ಅವಸ್ಥೆಗಳನ್ನ ಬೆಳಗತಕ್ಕಂಥವನು ಯಾರು? ಪರಮಾತ್ಮನೇ, ಆತ್ಮನೇ ಅಂತ. ಹ್ಮ್ ಮತ್ತು ಅವನು ಹೇಗಿದ್ದಾನೆ? ಹ್ಮ್ ಮಹಾಂತಂ, ಹ್ಮ್ ದೊಡ್ಡ ಆತ್ಮ ಅಂತ. ಹ್ಮ್ ಮತ್ತು ವಿಭು ಅಂದ್ರೆ ವ್ಯಾಪಕತಾನ. ಹ್ಮ್ ಅಂತ ಆತ್ಮನನ್ನ ನಾವು ತಿಳ್ಕೊಂಡ ಬಳಕ ಹ್ಮ್ ನಮಗೆ ನ ಶೋಚತಿ ಅಂದ್ರೆ ಹ್ಮ್ ನಮ್ಗೆ ದುಃಖವೇ ಇಲ್ಲ ಅಂತ. ಹ್ಮ್ ಅಲ್ಲಿ ಶೋಕಿಸುವುದಿಲ್ಲ. ಯಾರು? ಧೀರನಾಗಿರ್ತಕ್ಕಂಥವನು. ಹ್ಮ್ ಧೀರ ಅಂತಂದ್ರೆ ಇಲ್ಲಿ ಉತ್ತಮ ಜಿಜ್ಞಾಸು ಅಂತ ಹ್ಮ್ ತಿಳ್ಕೊಂಡವನು. ಹ್ಮ್ ಜಾಗ್ರ ಸ್ವಪ್ನಗಳನ್ನ ಬೆಳಗತಕ್ಕಂತ ಆತ್ಮನೇ ನಾನು ಅಂತ ಯಾವ ತಿಳ್ಕೊಂಡಾನೋ ಹ್ಮ್ ಅವನಿಗೆ ದುಃಖವೇ ಇಲ್ಲ ಅಂತ. ಹ್ಮ್ ಇತಿ ಸ್ವಪ್ನ ಜಾಗರಿತ ದೃಶಃ ಜೀವಸ್ಯೈವ ಮಹತ್ವ ವಿಭುತ್ವ ವಿಶೇಷಣಸ್ಯ ಮನನೇನ ಶೋಕ ವಿಚ್ಛೇದಂ ದರ್ಶಯನ್ ನ ಪ್ರಾಜ್ಞಾತ್ ಅನ್ಯಃ ಜೀವ ಇತಿ ದರ್ಶಯತಿ. ಹ್ಮ್ ನೋಡಿ ಈ ಮಂತ್ರ ನಮಗೆ ಏನ್ ಹೇಳ್ತದ ಅಂತಂದ್ರೆ, ಹ್ಮ್ ಈ ಸ್ವಪ್ನ ಜಾಗರಿತ ದೃಶ್ಯ, ಹ್ಮ್ ಈ ಜಾಗೃತ ಮತ್ತು ಕನಸು ಹ್ಮ್ ಇವೆರಡನ್ನು, ಎಚ್ಚರ ಮತ್ತು ಕನಸುಗಳನ್ನ ದೃಶ್ಯ ಅಂದ್ರೇನು? ಕಾಣತಕ್ಕಂತ, ಹ್ಮ್ ನೋಡ್ತಕ್ಕಂತ. ಹ್ಮ್ ಸ್ವಪ್ನ ಜಾಗರಿತ ದೃಶ್ಯ ಜೀವಶೈವ ಹ್ಮ್ ಆ ಜೀವನಿಗೆ. ಹ್ಮ್ ಮತ್ತೆ ಇಲ್ಲಿ ಜೀವನ ಅಲ್ರಿ, ಎಚ್ಚರದಾಗಿದ್ದುಕೊಂಡು ಎಚ್ಚರವನ್ನ ಅನುಭವ ಮಾಡ್ತಾನ, ಸ್ವಪ್ನದಲ್ಲಿದ್ದುಕೊಂಡು ಸ್ವಪ್ನವನ್ನ ಅರಿತಾನಲ್ರಿ. ಇವಾಗ ಎಚ್ಚರ ಕನಸುಗಳನ್ನು ನೋಡವನು ಯಾರು? ಜೀವ ಹೋದಿಲ್ರಿ ಅವನು. ಮಹತ್ವ ವಿಭುತ್ವ ವಿಶೇಷಣಸ್ಯ, ಈ ಜೀವ ಹೇಗದಾನ? ಇವನು ಮಹತ್ವ, ಇವನು ಬಹಳ ದೊಡ್ಡವನಂತ ಇವನು ಜೀವ. ಮತ್ತು ವಿಭುತ್ವ, ಮತ್ತು ಇವನು ವ್ಯಾಪಕದಾನ. ಈ ರೀತಿ ವಿಶೇಷಣಗಳನ್ನ ಕೊಟ್ಟಿದ್ದಾರೆ ಶ್ರುತಿಯೊಳಗ. ಜೀವನಿಗೆ ಅವನು ವ್ಯಾಪಕ ಅಂತ ಹೇಳಿದಾರ, ಮತ್ತು ಅವನು ಮಹತ್ವವುಳ್ಳವನು, ಬಹಳ ದೊಡ್ಡವನಂತ ಹೇಳಿದಾರ. ಹಿಂಗ ಮನನೇನ ಯಾರು ಹೀಗೆ
ಆ ಜೀವಾತ್ಮನನ್ನ ಮನನ ಮಾಡ್ತಾ ಇದ್ದಾರೋ ಶೋಕ ವಿಚ್ಛೇದಂ ದರ್ಶಯನ್, ಹ್ಮ್ ಅವನು ಶೋಕವನ್ನ ಹ್ಮ್ ಕಳ್ಕೊಳ್ತಾನೆ ಅಂತ, ಹ್ಮ್ ಅಂದ್ರೆ ದುಃಖವನ್ನ ದಾಡ್ತಾ ಇದ್ದಾನಂತ. ಹೌದು. ಇಂಥ ಆತ್ಮನನ್ನ ಅರ್ಥವನು ಹ್ಮ್ ನ ಪ್ರಾಜ್ಞಾತ್ ಅನ್ಯ ಜೀವ ಇತಿ ದರ್ಶಯತಿ, ಹ್ಮ್ ಅಂದ್ರೆ ಪ್ರಾಜ್ಞನಿಗಿಂತಲೂ ಭಿನ್ನವಾಗಿ ಮತ್ತೊಬ್ಬ ಜೀವ ಅದಾನ ಅಂತ ಹೇಳಿ ಹ್ಮ್ ಹಿಂಗ್ ಶ್ರುತಿ ಅನ್ನುವಂತ ನಮಗೆ ತಿಳಿಸೇ ಇಲ್ಲಲ್ಲ. ಹ್ಮ್ ಅಲ್ಲಿ ಮತ್ತೊಬ್ಬ ಅದಾನ ಅಂತ ತಿಳಿಸಿದ್ರ ಹೌದಪ್ಪ ಇದಾಕಿತ್ತಲ್ಲಿ. ಆದ್ರಲ್ಲಿ ಆ ಜೀವ ಅಂದ್ರೇನೆ ಆತ್ಮ, ಅವನೇ ಪರಮಾತ್ಮ, ಹ್ಮ್ ಅವನೇ ಸ್ವಪ್ನ ಅರಿತಾನ, ಹ್ಮ್ ಅವನೇ ಎಚ್ಚರವನ್ನು ಅರಿತಾನ ಅಂತ. ಹ್ಮ್ ಎರಡನ್ನೂ ಅರಿತಕ್ಕಂಥವನು ವ್ಯಾಪಕದಾನ ಅವನು. ಹ್ಮ್ ಆತ್ಮ ಇಲ್ಲಿ ವ್ಯಾಪಕ, ನಾವು ಜೀವ ಪರಿಚ್ಛಿನ್ನ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಹ್ಮ್ ಆದ್ರೆ ಜೀವ ವಿಚಾರ ಮಾಡಿ ನೋಡಿದ್ರೆ ಅವನು ಪ್ರಾಜ್ಞಾತ್ಮನೇ ಅದಾನ ಅಂತ. ಹ್ಮ್ ಪ್ರಾಜ್ಞ ವಿಜ್ಞಾನಾತಿ ಶೋಕ ವಿಚ್ಛೇದ ಇತಿ ವೇದಾಂತ ಸಿದ್ಧಾಂತ. ಹ್ಮ್ ನಾವು ಶೋಕವನ್ನ ಕಳ್ಕೊಳ್ಬೇಕು, ಹ್ಮ್ ದುಃಖವನ್ನ ಕಳ್ಕೊಳ್ಬೇಕು, ದುಃಖ ನಾಶ ಆಗ್ಬೇಕು ಅಂತಂದ್ರೆ ಹ್ಮ್ ಇಲ್ಲಿ ಪ್ರಾಜ್ಞನ ವಿಜ್ಞಾನ ಅಂತ ಹೇಳಿದ್ರು. ಪ್ರಾಜ್ಞ ಅಂತಂದ್ರೆ ಯಾರು? ಹ್ಮ್ ಪ್ರತ್ಯೇಗಾತ್ಮ ಅಥವಾ ಅವನೇ ಪರಮಾತ್ಮ. ಹೌದು. ಅವನ ವಿಜ್ಞಾನಾತ್, ವಿಜ್ಞಾನ ಅಂದ್ರೆ ವಿಶೇಷವಾದ ಜ್ಞಾನ ಮಾಡ್ಕೊಳ್ಬೇಕಂತಾರ. ಹೌದು. ಪ್ರತ್ಯೇಗಾತ್ಮನ ಮತ್ತು ಪರಮಾತ್ಮನ ಹ್ಮ್ ಒಂದು ಅಭೇದ ಜ್ಞಾನ. ಹ್ಮ್ ಪ್ರತ್ಯೇಗಾತ್ಮ ಪರಬ್ರಹ್ಮ ಒಂದೇ ಅನ್ನುವಂತ ಹ್ಮ್ ಈ ಒಂದು ವಿಶೇಷವಾದ ಜ್ಞಾನ, ಅಂದ್ರೆ ಸಂಶಯರಹಿತವಾಗಿರ್ತಕ್ಕಂಥ ಜ್ಞಾನ ಅಂತ. ಹ್ಮ್ ಅಲ್ಲಿ ಯಾವುದೇ ಸಂಶಯ ಉಳಿಬಾರ್ದಂತಾರ. ಹ್ಮ್ ಇಂಥ ಒಂದು ವಿಜ್ಞಾನದಿಂದ ಏನಾಗ್ತದ್ರಿ? ಶೋಕ ವಿಚ್ಛೇದ. ಹ್ಮ್ ಶೋಕ ಅಂದ್ರೆ ದುಃಖ ಅನ್ನುವಂತಹದ್ದು ಹ್ಮ್ ನಾಶ ಆಗ್ತದ ಅಂತ. ಹೌದು. ನಮಗೆ ಶೋಕ ದುಃಖ ಅನ್ನೋದು ನಾಶ ಆಗ್ಬೇಕು ಅಂತಂದ್ರೆ ಹ್ಮ್ ಈ ಪ್ರಾಜ್ಞನ ಜ್ಞಾನ ಮಾಡ್ಕೋಬೇಕು ಅಂತ. ಹ್ಮ್ ಪ್ರಾಜ್ಞ ಅಂತಂದ್ರೆ ಇಲ್ಲಿ ಪರಮಾತ್ಮ, ಪ್ರತ್ಯೇಗಾತ್ಮ ಅಂತ ನಾವು ಹೇಳ್ಬೋದು ಇಲ್ಲಿ. ಹೌದು. ಇದು ವೇದಾಂತ ಸಿದ್ಧಾಂತ ಅಂತ ಹೇಳ್ತಾರ ಅವ್ರು. ಹ್ಮ್ ವೇದಾಂತ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ಹ್ಮ್ ಯಾರು ಪ್ರತ್ಯೇಗಾತ್ಮನ ಪರಬ್ರಹ್ಮದ ಏಕತ್ವ ಜ್ಞಾನವನ್ನು ಮಾಡ್ಕೊಳ್ತಾರೋ ಅದಕ್ಕೆ ಆತ್ಮವಿತ್ ಶೋಕಂ ತರತಿ. ಹ್ಮ್ ಆತ್ಮನನ್ನ ಅರಿತವನೇ ಶೋಕ ಸಾಗರವನ್ನ ದಾಟ್ತಾ ಇದ್ದಾನ, ಹೌದು. ದುಃಖವನ್ನ ಕಳ್ಕೊಳ್ತಾ ಇದ್ದಾನ ಅಂತ. ಹ್ಮ್ ತಥಾ ಅಗ್ರೇ ಯದೇವೇಹ ತದಮುತ್ರ ಯದಮುತ್ರ ತದನ್ವಿಹ ಮೃತ್ಯೋಸ ಮೃತ್ಯುಮಾಪ್ನೋತಿ ಯಹಯನಾನೇವ ಪಶ್ಯತಿ. ನೋಡ್ರಿ, ಇಲ್ಲಿ ಶ್ರುತಿಯು ಕೂಡ ಮುಂದಂಗ ಕಠೋಪನಿಷತ್ತು 2ನೇ ಅಧ್ಯಾಯದಲ್ಲಿ ಹೇಳ್ಕೊಂಡು ಬರ್ತದದು. ಹ್ಮ್ ಯದೇವೇಹ ತದಮುತ್ರ ಹ್ಮ್ ಅಂದ್ರೆ ಯಾವುದು ಇಲ್ಲಿದೆಯೋ, ಹ್ಮ್ ಯಾವುದು ಇಲ್ಲಿ ಇರುವಂತಹದ್ದು ಅದು ಅಲ್ಲಿನೂ ಅದ ಅಂತ. ಹ್ಮ್ ಯದೇವೇಹ ತತ್ ಅಮೂತ್ರ, ಹ್ಮ್ ಯತ್ ಇಹ ಅಂದ್ರೆ ಯಾವುದು ಇಲ್ಲಿದೆಯೋ, ಹ್ಮ್ ತತ್ ಅಮೂತ್ರ ಅದು ಅಲ್ಲಿಯೂ ಇದೆ ಅಂತ. ಹ್ಮ್ ಯತ್ ಅಮೂತ್ರ ತದನ್ವಿಹ, ಹ್ಮ್ ಯಾವುದು ಅಲ್ಲಿದೆಯೋ ಅದು ಉಪಾಧಿಗೆ ಅನುಗುಣವಾಗಿ ಇಲ್ಲಿನೂ ಅದ ಅಂತದು. ಹೌದು. ಅಂದ್ರೆ ಇಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥದ್ದು, ಹ್ಮ್ ಇದು ಶರೀರ ಉಪಾಧಿ. ಹ್ಮ್ ಈ ಶರೀರ ಉಪಾಧಿಯಲ್ಲಿ ಇರ್ತಕ್ಕಂಥ ಯಾವ ಆತ್ಮ, ಹ್ಮ್ ಈ ಶರೀರ ಉಪಾಧಿಯಿಂದ ಒಳಗೂಡಿದಾನ ಅವನು. ಹೌದು. ಹೌದು. ಆತ್ಮ ನಮ್ಮ ಬುದ್ಧಿಯೊಳಗದಾನ ಅವನು ಗೂಢವಾಗಿ. ಮತ್ತ ಅವ ಇಲ್ಲಿನೂ ಅದಾನ ಅಲ್ಲಿನೂ ಅದಾನ ಅಂತ. ಹೌದು. ಅಲ್ಲಿದ್ದವನು ಇಲ್ಲದಾನ, ಇಲ್ಲಿದ್ದವನು ಅಲ್ಲಿದಾನ ಅಂತ. ಹ್ಮ್ ಯಾಕೆ ಉಪಾಧಿಗೆ ಅನುಗುಣವಾಗಿ ಇಲ್ಲಿನೂ ಅದಾನ ಅವನು, ಹ್ಮ್ ಮತ್ತೆ ಇಲ್ಲಿದ್ದವನು ಅಲ್ಲಿನೂ ಅದಾನ. ಹ್ಮ್ ಅಂದ್ರೆ ಎಲ್ಲಾ ಕಡೆ ಪರಿಪೂರ್ಣ ಅಂತ ಅವನು. ಹ್ಮ್ ಕರೆಕ್ಟ್. ಆತ್ಮ ಒಬ್ಬನೇ ಅದಾನ ಅವನು, ಎಲ್ಲಾ ಕಡೆಯಲ್ಲಿ ವ್ಯಾಪಕ. ಹ್ಮ್ ಮೃತ್ಯೋಸ ಮೃತ್ಯುಮಾಪ್ನೋತಿ ಯನಾನೇವ ಪಶ್ಯತಿ. ಹ್ಮ್ ಅಂದ್ರೆ ಯಾರು ಇಲ್ಲಿ ಪರಮಾತ್ಮ ಬೇರೆ ನಾನು ಬೇರೆ ಜಗತ್ತು ಬೇರೆ ಅಂತ ಹೇಳಿ ಹಿಂಗ ಭೇದವನ್ನ ನೋಡ್ತಾ ಇದ್ದಾರೋ, ಹ್ಮ್ ಭೇದವನ್ನು ಎಣಿಸ್ತಾ ಇದ್ದಾರೋ ಹ್ಮ್ ಅವರು ಮೃತ್ಯುವಿನಿಂದ ಮೃತ್ಯುವನ್ನು ಹೊಂತಾರಂತ. ಅವರು ಹೌದು. ಅವನಿಗೆ ಮೃತ್ಯುವಿನ ಪಾಶ ನಿರಂತರವಾಗಿ ಆಗ್ತದಂತ ಹೇಳ್ತಾರ ಅವರು. ಹ್ಮ್ ಅವರು ಮೃತ್ಯುಮಾಪ್ನೋತಿ ಅಂತ, ಮೃತ್ಯೋಸ ಮೃತ್ಯುಮಾಪ್ನೋತಿ, ಹ್ಮ್ ಮೃತ್ಯುವಿನಿಂದ ಮೃತ್ಯುವಿಗೆ ಅಂತಂದ್ರೆ ಏನು? ಹ್ಮ್ ಪುನಃ ಪುನಃ ಆ ಯಮನ ಪಾಶದಲ್ಲಿ ಹೋಗ್ತಾ ಇದ್ದಾರೆ, ಮೃತ್ಯುವಿನ ಪಾಶದಲ್ಲಿ ಬೀಳ್ತಾ ಇದ್ದಾರೆ. ಹ್ಮ್ ಯಾರು ಅಂತಂದ್ರೆ ಇಹ ನಾನೇ ಪಶ್ಯತಿ. ಇಹ ಅಂದ್ರೆ ಈ ಮರ್ತ್ಯ ಲೋಕದೊಳಗ ಅಥವಾ ಈ ಶರೀರದೊಳಗ ನಾನಾ ಅಂದ್ರೆ ಏನು? ಅವನು ಬೇರೆ, ಇವನು ಬೇರೆ, ಅದು ಬೇರೆ, ಇದು ಬೇರೆ, ಅಂದ್ರೆ ಜಗತ್ತು ಬೇರೆ, ಪರಮಾತ್ಮ ಬೇರೆ, ಜೀವ ಬೇರೆ, ಹಿಂಗ ಭೇದ ಕಲ್ಪನೆ ಅನ್ನುವಂತಹದ್ದು. ಅದಕ್ಕೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ ಹೇಳ್ತಾರ. ಎಲ್ಲಿ ಭೇದ ಇರ್ತೈತೋ ಅಲ್ಲಿ
ಹ್ಮ್ ಭಯ ಇರ್ತದ. ಹ್ಮ್ ಎಲ್ಲಿ ದ್ವೈತ ಇರ್ತದೋ ಅಲ್ಲಿ ಭಯ ಇರ್ತದಂತ. ಹೌದು. ದ್ವಿತೀಯಾತ್ ವೈ ಭಯಂ ಭವತಿ ಅಂತ. ಹ್ಮ್ ಎರಡೆಂಬುದು ಎಲ್ಲಿ ಐತೋ ಅಲ್ಲಿ ಭಯ ಅದ ಅಂತ. ಹೌದು. ಅಲ್ಲಿ ಮೃತ್ಯು ಅದಲ್ಲಿ. ಹ್ಮ್ ಅದಕ್ಕ ಮೃತ್ಯು ಅನ್ನುವಂತಹದ್ದು ಯಾರನ್ನ ಆವರಣೆ ಮಾಡ್ತದ ಅಂತಂದ್ರೆ, ಹ್ಮ್ ಇಲ್ಲಿ ಜೀವ ಬ್ರಹ್ಮರಲ್ಲಿ ಭೇದ ದೃಷ್ಟಿಯನ್ನ ಯಾರು ಇಟ್ಕೊಳ್ತಾ ಇದ್ದಾರೋ ಹ್ಮ್ ಅವರಿಗೆ ಮೃತ್ಯು ಅನ್ನುವಂತಹದ್ದು ಪಾಶವನ್ನ ಹಾಕ್ತದ ಅಂತ. ಹ್ಮ್ ಮೃತ್ಯುವಿನ ಪಾಶದಲ್ಲಿ ಅವರೆಲ್ಲರೂ ಬರ್ತಾ ಇದ್ದಾರಂತ. ಹೌದು. ಇತಿ ಜೀವ ಪ್ರಾಜ್ಞ ಭೇದ ದೃಷ್ಟಿಂ ಅಪವದತಿ. ಹ್ಮ್ ಹಿಂಗ ಇಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗಿಲ್ಲಿ ಏನ್ ಬೋಧ ಮಾಡ್ತು ಅಂತಂದ್ರೆ, ಹ್ಮ್ ಜೀವ ಮತ್ತು ಪ್ರಾಜ್ಞ. ಪ್ರಾಜ್ಞ ಅಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ. ಹ್ಮ್ ಆ ಪ್ರತ್ಯೇಗಾತ್ಮನ ಛಾಯಾ ಎಲ್ಲಿ ಬಿದ್ದತಿ? ಬುದ್ಧಿಯೊಳಗೆ ಬಿದ್ದದ. ಹ್ಮ್ ಅವ ಜೀವ ಅನಿಸ್ಕೊಂಡ. ಹ್ಮ್ ಅಂದ್ರೆ ಜೀವ ಇಲ್ಲಿ ಪ್ರತಿಬಿಂಬ. ಹ್ಮ್ ಅಲ್ಲಿ ಪ್ರತ್ಯೇಗಾತ್ಮ ಪ್ರಾಜ್ಞೆ ಅಂತ ಏನ್ ಕರಿತೀವಲ್ಲ ಅವನು ಬಿಂಬ. ಹ್ಮ್ ಈಗ ನಮ್ಮ ಮುಖ ಇದು ಬಿಂಬ ಇದ್ದಂಗ್ರಿ. ಹೌದು ಹೌದು. ಕನ್ನಡಿಯಲ್ಲಿ ತೋರ್ತಕ್ಕಂತ ಮುಖ ಹ್ಮ್ ಪ್ರತಿಬಿಂಬ ಇದ್ದಂಗ. ಹ್ಮ್ ಆ ಪ್ರತಿಬಿಂಬ ಬಿಂಬ ಮುಖ ಎರಡದವನ್ರಿ ಅವು. ಇಲ್ಲ ಇಲ್ಲ ಒಂದೇ. ಹ್ಮ್ ಪ್ರತಿಬಿಂಬ ಅಲ್ಲೇನ್ ಬಿದ್ದದ ಕನ್ನಡಿಯೊಳಗ, ಹ್ಮ್ ಕನ್ನಡಿಯಲ್ಲಿ ಇರ್ತಕ್ಕಂತ ಮುಖ ನನ್ನ ಮುಖ ಅಂತ ತಿಳ್ಕೊತಾನಿಲ್ರಿ ಇಲ್ಲಿ. ಹೌದು ಹೌದು. ಅದು ಬೇರೆ ಮುಖ ರೀ, ಅದು ನಂದಲ್ಲ ಅಂತಾನನ್ರಿ ಅವ. ಇಲ್ಲ ಇಲ್ಲ. ಹ್ಮ್ ಅವನ ಮುಖನೇ ಕನ್ನಡಿಯೊಳಗೆ ಪ್ರತಿಫಲನ ಆಗೈತೆ ಅದು. ಹ್ಮ್ ನಮ್ಮ ಬಿಂಬ ರೂಪವಾಗಿರ್ತಕ್ಕಂತ ಮುಖನೇ ಹ್ಮ್ ಅಲ್ಲಿ ಕನ್ನಡಿಯೊಳಗ ತೋರೈತಿಲ್ರಿ ಅದು. ಹೌದು. ಕನ್ನಡಿಯೊಳಗ ಆ ಮುಖನೇ ತೋರೈತಿ ಅದು. ಹ್ಮ್ ಅಂದ್ರೆ ಇದೇ ಮುಖನ ಅದ ಹೋದಿಲ್ರಿ ಅದು. ಹೌದು ಹೌದು. ಹಂಗ ಇಲ್ಲಿ ಪ್ರಾಜ್ಞನೇ ಹ್ಮ್ ಅಲ್ಲಿ ಜೀವನಿಸ್ಕೊಂಡ. ಹ್ಮ್ ಅಲ್ಲಿ ಕನ್ನಡಿಯಲ್ಲಿ ತೋರ್ತಕ್ಕಂತ ಮುಖ ಇದ್ದಂಗ್ರಿ ಯಾರು ಜೀವ. ಹ್ಮ್ ಇದು ನಮ್ಮ ಮುಖ ಇದ್ದಂಗ ಪ್ರಾಜ್ಞ. ಹ್ಮ್ ಪ್ರಾಜ್ಞ ಅಂದ್ರೆ ಪರಮಾತ್ಮ ಅಂತ. ಹ್ಮ್ ಇಲ್ಲಿ ಪ್ರಾಜ್ಞ ಮತ್ತು ಜೀವ ಎರಡು ಆಗಿಲ್ಲ ಇಲ್ಲಿ. ಹ್ಮ್ ಆ ಬುದ್ಧಿ ಉಪಾದಿಯಿಂದ ಹ್ಮ್ ಕನ್ನಡಿ ತೆಗೆದು ಬಿಟ್ರೆ ಅಲ್ಲಿ ಅಲ್ಲಿ ಐತೇನ್ರಿ ಪ್ರತಿಬಿಂಬ ಅಲ್ಲಿ? ಇಲ್ಲ ಇಲ್ಲ. ಹಂಗ ಬುದ್ಧಿ ಅನ್ನುವಂತ ಉಪಾಧಿ ಇದ್ದಾಗ ಅಲ್ಲಿ ಜೀವ ಅನ್ನುವಂತಹದ್ದು ಒಂದು ನಮಗ ಪ್ರತಿಬಿಂಬ ಬೇರೆಯಾಗಿ ತೋರ್ತದ ಅದು. ಹ್ಮ್ ಯಾವಾಗ ಬುದ್ಧಿ ಉಪಾಧಿ ಹೋಯ್ತು ಅಂತಂದ್ರೆ ಹ್ಮ್ ಪ್ರತಿಬಿಂಬ ಎಲ್ಲಿ ಹೋಯ್ತು ಅಂದ್ರೆ ಬಿಂಬದಲ್ಲಿ ಹೋಗಿ ಅಡಗ್ತು ಅಂತ. ಹ್ಮ್ ಬಿಂಬದಲ್ಲಿ ಹೋಗಿ ಸೇರ್ಕೋತಲ್ರಿ ಅದು. ಹೌದು ಹೌದು. ಆದ್ದರಿಂದ ಇಲ್ಲಿ ಈ ಜೀವ ಮತ್ತು ಪ್ರಾಜ್ಞೆ ಅನ್ನುವಂತ ಈ ಭೇದ ದೃಷ್ಟಿ ಅನ್ನುವಂತಹದ್ದನ್ನ ಹ್ಮ್ ಶ್ರುತಿ ಏನ್ ಮಾಡ್ತದ ಅಂತಂದ್ರೆ ಅಪವದತಿ, ಅದನ್ನ ಅಲ್ಲಗಳಿತದ ಅಂತ. ಹ್ಮ್ ಜೀವ ಪ್ರಾಜ್ಞರಲ್ಲಿ ಭೇದವೇ ಇಲ್ಲ, ಹ್ಮ್ ಅವರಿಬ್ರು ಒಂದೇ ಅಂತ, ಅಭೇದ ಸ್ವರೂಪರು ಅಂತ. ಹ್ಮ್ ಕನ್ನಡಿಯಲ್ಲಿ ತೋರ್ತಕ್ಕಂತ ಮುಖ ನಮ್ಮ ಮುಖ ಹೆಂಗ ಒಂದ ಅದೋ, ಹೌದು. ಕನ್ನಡಿಯಲ್ಲಿ ತೋರುವ ಮುಖ ನಮ್ಮ ಮುಖ ಒಂದ ಅಲ್ರಿ, ಇದನ್ನ ಬೇರೆ ಬೇರೆ ಅಲ್ಲೇ ಅಲ್ಲ. ಕರೆಕ್ಟ್ ಕರೆಕ್ಟ್. ಹಂಗ ಇಲ್ಲಿ ಜೀವ ಪ್ರಾಜ್ಞ ಎಲ್ಲ ಒಂದೇ, ಇವರು ಬೇರೆ ಅಲ್ಲೇ ಅಲ್ಲ. ಹ್ಮ್ ಹ್ಮ್ ಇಲ್ಲಿ ಪ್ರಾಜ್ಞ ಅಂದ್ರೆ ಬಿಂಬಿದ್ದಂಗ, ಹೌದು. ಅಲ್ಲಿ ತೋರ್ತಕ್ಕಂತ ಪ್ರತಿಬಿಂಬ ಜೀವದಾನಲ್ಲ, ಚಿದಾಭಾಸ ಅಂತ ಕರೀತಾರ. ಹ್ಮ್ ಹ್ಮ್ ಚಿತ್ ಅಂದ್ರೆ ಚೈತನ್ಯ ಬ್ರಹ್ಮ, ಹ್ಮ್ ಅದ್ರ ಆಭಾಸ ಅಂದ್ರೆ ಅಲ್ಲಿ ತೋರಿಕೆ ಬುದ್ಧಿಯೊಳಗ. ಹ್ಮ್ ಅದು ಕನ್ನಡಿ ಇದ್ದಂಗಂತ ಬುದ್ಧಿ. ಹೌದು ಹೌದು. ಆ ಬುದ್ಧಿಯೊಳಗ ಚೈತನ್ಯದ ಪ್ರತಿಫಲನ ಆಗೈತೆ ಅಲ್ಲಿ. ಹ್ಮ್ ಅಲ್ಲಿ ಆ ಪ್ರತಿಬಿಂಬ. ಹ್ಮ್ ಮತ್ತ ಅಲ್ರಿ ಇದು ಪ್ರತಿಬಿಂಬ ಹ್ಮ್ ಆಗಬೇಕಾಗಿತ್ತು ಅಂತಂದ್ರೆ ಆತ್ಮ ರೂಪರಹಿತದಾನ. ಹ್ಮ್ ಆತ್ಮನಿಗೆ ರೂಪ ಇಲ್ಲ. ನಮಗೇನೋ ಮುಖ ಇದಕ್ಕೆ ಒಂದು ರೂಪ ಅದ, ಹ್ಮ್ ಕನ್ನಡಿಯೊಳಗ ಏನೋ ಇದ್ರ ಪ್ರತಿಬಿಂಬ ಆಗೈತೆ ಅಂತ ಹೇಳ್ಬೋದು. ಹ್ಮ್ ಆತ್ಮನಿಗೆ ರೂಪನೇ ಇಲ್ಲ ಅಂದ ಮೇಲೆ ಹ್ಮ್ ಅದ್ ಹೆಂಗ್ ಪ್ರತಿಬಿಂಬ ಆಕೈತಿ ಹ್ಮ್ ಅಂತಂದ್ರೆ, ಈಗ ನಾವು ನೀರೊಳಗ ಆಕಾಶ ನೋಡ್ತೀವಿ, ಹೌದು ಹೌದು. ಆಕಾಶಕ್ಕೆ ರೂಪ ಐತೇನು? ಇಲ್ಲ ಇಲ್ಲ, ಆಕಾಶಕ್ಕೆ ರೂಪ ಇಲ್ಲ. ಹ್ಮ್ ರೂಪ ಇಲ್ಲ ಅಂದ್ರೂ ಕೂಡ ನೀರಿನೊಳಗೆ ಆಕಾಶ ಕಾಣ್ತೈತಿಲ್ಲೋ? ಕಾಣ್ತೈತೆ. ಹ್ಮ್ ಹಂಗ ನಮಗ ಆತ್ಮ ಅವನು ಅರೂಪ ಅದಾನಂದ್ರೂ, ರೂಪರಹಿತ ಅದಾನಂದ್ರೂ ಕೂಡ ಹ್ಮ್ ಅಂತ ಬುದ್ಧಿಯೊಳಗ ಅವನ ಒಂದು ಪ್ರತಿಬಿಂಬ ಆಗೈತಿ ಅಂತ ಹಿಂಗ ಅನೇಕ ಉದಾಹರಣೆ ಕೊಟ್ಟು ತಿಳಿಸ್ತಾರ. ಅಂತೂ ಇಲ್ಲಿ ಜೀವ ಮತ್ತು ಪ್ರಾಜ್ಞರಿಗೆ ಭೇದ ದೃಷ್ಟಿ ಅನ್ನುವಂತಹದ್ದನ್ನ ಅಲ್ಲಗಳೆದ್ರು. ಇಲ್ಲಿ ಜೀವ ಬ್ರಹ್ಮ ಒಂದೇ ಅಂತ ಹೇಳಿ ಈ ರೀತಿ ಹೇಳ್ಕೊಂಡು ಬಂದ್ರು. ಮತ್ತೆ ಇಲ್ಲಿ ಯಮ ಅವನು ಮಾಡಿರ್ತಕ್ಕಂತ ಪ್ರಶ್ನೆಯನ್ನ ಕೇಳಿ ಬಹಳ ಹರ್ಷಗೊಂಡು ನಚಿಕೇತನನ್ನ ಕೊಂಡಾಡಿದಾನ ಅವನು. ಯಮಧರ್ಮ ನಚಿಕೇತ ಈ ಪ್ರಶ್ನೆ ಕೇಳಿದ ತಕ್ಷಣ, ಆತ್ಮ ವಿಷಯಕವಾಗಿ ಪ್ರಶ್ನೆ ಕೇಳಿದ ಬಳಿಕ, ಏನಪ್ಪ ಎಂಥ ನೀನು ಪುಣ್ಯಶಾಲಿ, ಎಂಥ ಪ್ರಶ್ನೆಯನ್ನ ನೀ ಕೇಳಿದ್ಯಲ್ಲ ಅಂತ ಹೇಳಿ ಅವನನ್ನ ಹೊಗಳಿದಾನ. ಇದೇನು ಹೊಸ ಪ್ರಶ್ನೆ ಅನ್ನುವಂತಹದ್ದಲ್ಲ ಅಂತೇಳಿ ಮುಂದಿನ ಒಂದು ಭಾಷ್ಯದೊಳಗ
ಹ್ಮ್ ಆಚಾರ್ಯರು ಅದನ್ನ ತಿಳಿಸ್ತಾರೆ. ಹ್ಮ್ ಅದನ್ನ ಮತ್ತೆ ನಾಳೆ ಬೆಳಿಗ್ಗೆ ನೋಡೋಣ. ಹ್ಞೂ ಹ್ಞೂ ಹ್ಮ್